ಎಲ್ಲೋ ಮಂದಮತಿಯಾದ ಮರಕಡನೆ ನನಗೆ ಪೂಜೆ ಕರೆಯುವಿಕೆ ಬಂದು ನನ್ನ ಶಿರದಲ್ಲಿದ್ದ ಪುಷ್ಪಗಳನ್ನು ನನ್ನ ಜನರಲ್ಲಿ ಕರೆಯುವಿಯಾ? ಅಭಿಚಾರಿ ಅದಮ್ಮ ಮಾನವ ದ್ರೋಹಿ, ನೀನು ಯಾರಿರುವಿ? ದಯ ಮಾಡು ಪಡವಿ ಪಾಲಕಿ, ನಾನು ನಾರಾಯಣ. ತಮ್ಮ ಶರಣದ ಪುಷ್ಪವನ್ನು ತಮ್ಮ ಚರಣದಲ್ಲಿ ಬಿದ್ದವು. ಈ ಅಪರಾಧವನ್ನು ಕ್ಷಮಿಸಬೇಕೆಂದು ವಿಚಾರ ರಹಿತ ಗುಣಭಯ. ನಾನು ಭಕ್ತರ ಪೂಜೆಯಿಂದ ಅನಂತ ಕೃತಿಯನ್ನು ಸ್ವೀಕರಿಸಿದ್ದೇನೆ. ನೀನು ಈ ರೀತಿ ಪೂಜಾ ಭಂಗಿತನಾದೆ. ದೇವಾ ಸರ್ವ ವ್ಯಾಪಕನೇ, ಯಾವ ಭಕ್ತರ ಸೇವೆಯಿಂದ ಆನಂದಗೊಂಡಿವೆ. ನಾನು ಏನು ಅರಿಯದ ಸಮಯ ದೇವಾ. ನಾನು ಪ್ರಕಟಿಸಿದ್ದೇನೆ. ಓರ್ವ ಶಿವಭಕ್ತನು ಒಂದು ದಿವಸ ಏಕಾಂತದಲ್ಲಿ ಬರೀ ಪುಷ್ಪಗಳ ತರುತ್ತಾ ದಳಗಳ ಕಮಲವನ್ನು ತಂದು ಎಲ್ಲಿಗೆ ಪೂಜಿಸಿ ಪುಷ್ಪಗಳೆಲ್ಲ ಧರಿಸಿ ಸನ್ಮಾನದಿಂದ ಪೂಜಿಸಿ ತೆರಳಲು ನೀವೇ ಪ್ರವೇಶಿಸಿ ಆ ಪೂಜೆ ನಡೆಸಲು ಕೆಲವು ಪುಷ್ಪಗಳು ಚರಣದಲ್ಲಿ ಬಿದ್ದವು. ಆ ಕ್ಷಣದಲ್ಲೇ ಗುರು ಬೀಡಿಗರೆಂದು ಜಂಗಮಗಳಂತೆ ಮಾಡಿ ಧರಿಸಿದ ಭಕ್ತಿಯಿಂದ ಧರಿಸಿದ ಪುಷ್ಪಗಳೆಲ್ಲ ವಿಕ್ತ ಮುಕ್ತ ಗಳಿಸಿದೆ. ಭಕ್ತಿಯಿಂದಲೇ ಉಳಿಸಿ ಕೆಡವಿದ ಪುಷ್ಪಗಳಿಂದ ಈ ದೋಷವು ನಿಮಗೆ ತಪ್ಪಲಾರದು ನಾರದ. ದೇವಾ, ಯಾವ ವಿಧಾನದಿಂದ ನಾನು ದೋಷ ಮುಕ್ತನಾಗುವನು ಆ ವಿಧಾನವನ್ನು ಹೇಳಲೇಬೇಕೇವಾ? ಹೇಳಲೇಬೇಕು. ಎಲ್ಲೋ ನಾರಾಯಣ, ಯಾವಾಗಲೂ ಕೈಲಾಸ ಮಂದಿರದಲ್ಲಿ ಮೇಲೆ ಪರ್ವತದಲ್ಲಿ ಶಿವಭಕ್ತರ ಹೃದಯದಲ್ಲಿ ನಾನು ವಿಶೇಷವಾಗಿ ವಾಸಿಸುತ್ತಿರುವನು. ಒಬ್ಬನಾದ ಸೂರ್ಯನು ತಮ್ಮ ತೇಜಸ್ವಿಯಿಂದ ಸರ್ವವ್ಯಾಪಕನಾಗಿ ಹೇಗೆ ಪ್ರಕಾಶಿಸುತ್ತಿರುವನು ಹಾಗೆ ನನ್ನ ಆತ್ಮಸ್ವರೂಪಿಯಾದ ಇಚ್ಛಾಶಕ್ತಿ ಧ್ಯಾನಶಕ್ತಿಯಿಂದಲೂ ಸಪ್ತಾದಿ ಆಗೋದ್ರಿಂದ ನಾನು ವಿಶ್ವವ್ಯಾಪಕನಾಗಿರುವೆನು. ಮತ್ತು ಯಾವ ಶ್ರೇಷ್ಠರಾಗಲಿ ಬ್ರಾಹ್ಮಣರಾಗಲಿ ಯಾರಲ್ಲಿ ಸ್ಥಿರಗೊಂಡಿರುವುದು ಅವರಿಗೆ ನಾನು ಪ್ರಸನ್ನನಾಗುತ್ತೇನೆ. ಆದರೆ ನೀನು ನನಗೆ ಸಾವಿರ ದಳಗಳ ಕಮಲಗಳ ಪುಷ್ಪಗಳಿಂದ ಪೂಜೆ ಗೈಯುವಾಗ ನನ್ನ ಸ್ಥಿರದೊಳಗಿನ ಕೆಲವು ಪುಷ್ಪಗಳು ನನ್ನ ಪಾದಗಳು ಬೆಳಗಾಕ್ಷಣ ಮಾಲಿಗಳು ಮಾಡಿ ನಡೆಸಿರಿ. ಎಲ್ಲಾರಿ ನಿನಗೆ ದೋಷವು ಪ್ರಾಪ್ತ ಉಂಟಾಯಿತು. ಒಂದು ವಿಧದಿಂದ ದೋಷವನ್ನು ಮುಕ್ತನಾಗುವುದು. ಶ್ರೀ ಜಗರಕ್ಷಕ ಶಂಕರನಿ, ಈಗ ನನ್ನಿಂದ ಅಪರಾಧ ಸಂಭವಿಸಿದು ಸತ್ಯವು. ಆದರೂ ಸಹ ಪಾಪ ದೋಷಗಳು ನಿನ್ನಿಂದಲೇ ಪ್ರಸಿದ್ಧ ನಿರ್ಮಿತಾಗುವುದೇವಾ? ನಿರ್ಮಿತಾಗುವುದು ದೇವಾ. ಸಮಸ್ತ ದೇವತಾ ಸಮ್ಮುಖನೇ ಗಜ ಚರ್ಮಮರಣಿ, ಈ ದೋಷಗಳನ್ನು ಕಳೆದು ಸರ್ವರೆಲ್ಲ ಉದ್ಧಾರ ಮಾಡಬೇಕಂತೂ ಹೇಳಿಕೊಳ್ಳೋಣ ದೇವಾ, ಹೇಳಿಕೊಳ್ಳೋಣ. ನಾರಾಯಣ, ದೋಷವನ್ನು ನಿರ್ದೋಷಗೊಳಿಸುತ್ತೆ ಒಂದು ವಿಧಾನವನ್ನು ಹೇಳುವೆನು, ಕೇಳು. ಓಹೋ, ದೇವಾದಿದೇವ ವಿಶ್ವ ವಂದಿತ, ಚಂದ್ರನ ಸೌಂದರ್ಯವನ್ನು ತಿರಸ್ಕರಿಸಿರುವ ಮುಕ್ತ ಶಾಂತಿ ಉಳ್ಳವನೇ, ಈ ತರಿಸಿ ಜಾಕ್ಷನ ವಂದಿಸುವನು. ಕರುಣಾಕರ ಚಂದ್ರಶೇಖರ, ನಿನ್ನ ಮಹಿಮೆಯನ್ನು ನಾನು ವರ್ಣಿಸಲು ಅಸಮರ್ಥನಾದ ದೇವ, ಅಸಮರ್ಥನಾದೆ. ಈ ದೋಷ ಪರಿಹಾರದ ಉಪಾಯವನ್ನು ಹೇಳಿ ನನ್ನನ್ನು ರಕ್ಷಿಸಬೇಕೆಂದು ವಿಧದಿಂದ ಬೇಡಿಕೊಳ್ಳೋಣ ದೇವ, ಭಕ್ತರಿಗೆ ಬೇಡ ಶಾಸ್ತ್ರವನ್ನು ಕೊಟ್ಟು ರಕ್ಷಿಸುವುದೇ ನನ್ನ ಕರ್ತವ್ಯ ಆಗಿದೆ. ಎಲ್ಲ ಹರಿಯೇ, ನೀನು ಕಪ್ಪಿ ಕಲಕಲಾರ ಜಲ ಬ್ರಹ್ಮರ ಮುಟ್ಟದ ಪುಷ್ಪಗಳನ್ನು ತಂದು ಲೋಪಚಾರದಿಂದ ನನ್ನನ್ನು ಪೂಜಿಸಲು ಅದಂತ ದೋಷಗಳೆಲ್ಲ ನಿವಾರಣೆ ಆಗುವುದು. ಈಗ ಸಹಜವಾಗಿ ಹೇಳಿದ ಮಾತು ಚಿತ್ತದಲ್ಲಿಟ್ಟುಕೊಂಡು ನಿನ್ನ ದೋಷವನ್ನು ಕಳೆದುಕೋ. ನಿನ್ನ ಆಜ್ಞೆಯಂತೆ ಕಪ್ಪಿ ಕಲಕಲರ ಜಲ ಬ್ರಹ್ಮರ ಮುಟ್ಟದ ಪುಷ್ಪವನ್ನು ತರುವುದಕ್ಕೆ ಕಾಶಿ ಕ್ಷೇತ್ರದ ಪಥಕ್ಕೆ ಪ್ರಯಾಣ ಮಾಡುವೇನು ದೇವಾ, ಪ್ರಯಾಣ ಮಾಡುವೇನು. ಒಳ್ಳೆಯದು ನಾರಾಯಣ, ಜಾಗದಿಂದ ತೆರಳು. ಆಗಲಿ ದೇವಾ, ನಿಮ್ಮ ಆಜ್ಞೆಯಂತೆ ತೆರಳುವೇನು. ತಥಾಸ್ತು ನಾರಾಯಣ.
ಮತ್ತು ನಿನ್ನ ಗ್ರಾಮದ ನಾಮ ಯಾವುದು ತಿಳಿಸಲೇಬೇಕು. ಏನಯ್ಯ, ನನ್ನ ಹೆಸರು ನನ್ನ ಗ್ರಾಮದ ನಾಮವನ್ನು ತಿಳಿಸಲೇಬೇಕೇನು? ಹೌದು, ತಿಳಿಸಲೇಬೇಕು. ಆ ಕೇಳಿ ಚೆನ್ನಾಗಿ ಹೇಳ್ತೇನೆ. ಒಳ್ಳೆಯದು, ಚೆನ್ನಾಗಿ ಹೇಳಿರಿ. ಈ ಕ್ಷೇತ್ರದಲ್ಲಿ ನಡೆಯುವ ಪರ್ವತಗಿರಿಯಲ್ಲಿ ಅರಸು ನಿಲಂಕಾನಪುರದಲ್ಲಿ ಪರಿಪರಿಯಿಂದ ಶ್ರಮಿಸುವಂತ ಪುತ್ರ ಸರಿಸಿದ್ದಾಡದವಳು ನನಗೆ ಬ್ರಹ್ಮ ಬಪ್ಪನೆಂದು ಕರೆಯುವುದೇವ. ಆದರೆ ತಾವು ಯಾರೆಂಬುದು ತಿಳಿಸಲೇಬೇಕು. ಕರುಣೇಶನೇ ಕೇಳು. ವೈಕುಂಠಪುರದಲ್ಲಿ ರಾಜ್ಯ ಪರಿಪಾಲನೆ ಮಾಡುವಂತ ನಾರಾಯಣ ಇರುವನು. ಈಗ ಕಾಶಿ ಕ್ಷೇತ್ರಕ್ಕೆ ಹೋಗುವೆ. ನಾನು ಮರಳಿ ಬರುವವರೆಗೆ ಶಂಕರನ ಪೂಜಿಸಿ ನಿನಗೆ ಬೇಡಿದ ವಿಷ್ಟಾರ್ಥವನ್ನು ಕೊಡುವೆನು. ದೇವ, ನೀವು ಕಾಶಿಗೆ ಹೋಗಿ ಬರೋ ತನಕ ಶಂಕರನ ಸೇವೆಯನ್ನು ಮಾಡುವನು. ಆದರೆ ನನಗೆ ಇಷ್ಟಾರ್ಥವನ್ನು ಕೊಡುವರೆ ಏನು ದೇವ? ಒಳ್ಳೆಯದು, ಒಳ್ಳೆಯದು. ಹಾಗೇನು ಸಂಕಲ್ಪನ ಮಾಡಬೇಡ ಬ್ರಹ್ಮದೇವ. ನಿನಗೆ ಕೊಟ್ಟ ವಚನನು ಖುಷಿ ಹೋಗದಂತೆ ಪೂರೈಸುವನು. ಇದಕ್ಕೇನು ಆಲೋಚನೆ ಮಾಡಬೇಡ. ಹೌದು ದೇವ, ನಿಜ. ಪರಮಾಣು ವಚನ ಕೊಟ್ಟು ಹೇಳು. ಇರೋ ಬ್ರಹ್ಮದೇವ, ಆ ಶಂಕರನ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳಿದನು. ಶ್ರೀಹರಿ, ನಿನ್ನ ಸಹೋದರ ಶಿವರಾಜನನ್ನು ನನಗೆ ಪ್ರೀತಿಯಿಂದ ಪಾಣಿಗರನ್ನು ಹೇಳಿದರೆ ನೀವು ಬರುವವರೆಗೆ ಶಂಕರನ ಪೂಜೆಯನ್ನು ಮಾಡುವೆನು. ಒಳ್ಳೆಯದು ಬ್ರಹ್ಮದೇವ. ಹಿಂದೆ ವೈಕುಂಠಪುರಕ್ಕೆ ಹೋಗಿ ಕೊಟ್ಟ ಪ್ರತಿಜ್ಞೆಯನ್ನು ತಪ್ಪದಂತೆ ಪರಿಪಾಲಿಸುವೆನು. ನನ್ನ ತಂಗಿಯಾದ ಸೂರಾವತಿಯನ್ನು ಪ್ರೀತಿಯಿಂದ ಕೊಟ್ಟು ಪಾಣಿಗ್ರಹಣಗೈದು ಕಾಶಿ ಯಾತ್ರೆಗೆ ತರುಳುವೆನು. ಓಹೋ, ಬಹಳ ಚೆನ್ನಾಗಿದೆ. ಮಕ್ಕಳ ಇಷ್ಟವಾದ ಇಷ್ಟಾರ್ಥವನ್ನು ನೆರವೇರಿದಂತಾಯ್ತು. ಮಹಾನುಭಾವರೇ, ಬಹಳ ಸಂತೋಷ ಆಯ್ತು. ನೀವು ಶಿವಪೂಜೆಯನ್ನು ಮಾಡುವೆನು. ಬ್ರಹ್ಮ ಭೂಪಲ ನಡೆರೆ ವೈಕುಂಠಪುರಕ್ಕೆ ತರುಳುವೆ. ಆಜ್ಞೆ ದೇವ. ಮನೋಹರನೇ, ನಿಮ್ಮ ರೂಪ ಯೌವನದಿಂದ ಮತ್ತು ನಿಮ್ಮ ಗುಣಗಾಂಭೀರ್ಯ ಚಾತುರ್ಯಕ್ಕೆ ನಾನು ಎಷ್ಟು ವರ್ಣಿಸಿದರೂ ತೀರದು. ನಾಥನೇ, ನಿಮ್ಮಲ್ಲಿ ನಂದು ನಿಜವಾದ ಪ್ರೀತಿ ವ್ಯಾಪಕವಾಗಿರುವುದು ದೇವ. ಲೋಕದಲ್ಲಿ ಸುಖ ದುಃಖಗಳು ಒಂದೊಂದನ್ನು ಅನುಸರಿಸುವುದರಿಂದ ದೈವ ಪಾಲನೆ ಪರಮಾಕ್ಷಕ ಇದು. ಆದರೆ ಇದು ಚಾತುರ್ಯ ಪ್ರಣಾಯದ ವಾಕ್ಯಗಳನ್ನು ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಸಾಕು ಸಾಕು, ಈ ನಿನ್ನ ಪ್ರೀತಿ ಸಂಭಾಷಣೆ ಸಾಕು. ಈಗ ಶಿವಪೂಜೆ ಮಾಡುವ ವೇಳೆ ಆಯ್ತು. ನಿಮ್ಮ ಅಣ್ಣನು ಕಾಶಿ ಕ್ಷೇತ್ರಕ್ಕೆ ಹೋಗೋಣ. ತಾವು ಬರುವವರೆಗೆ ಶಂಕರ ಪೂಜಿಸಲು ಆಜ್ಞೆಯನ್ನು ಮಾಡಿದನು. ಈಗ ಶಿವಪೂಜೆಗೆ ತೆರಳೋಣ. ನಡೆಯದೇವಿ ಹೋಗೋಣ.
ಮಹಾತ್ಮನೇ, ನೀನು ಯಾರು? ನಿನ್ನ ಹೆಸರೇನು ಹೇಳು. ತ್ರಿಲೋಕಪಾಲನೆ ಚಂದ್ರಗಿರಿ ಪರಿಪಾಲನಾದ ವಿಜಯಪುರ ನೀಲಕಂಠ ಕುಮಾರನಿಗೆ ಬ್ರಹ್ಮಪಪ್ಪ ಎಂದು ಕರೆಯುವುದು ದೇವ. ದಾಸತ್ಯ ಶರಣೇಶ ಸೃಷ್ಯ ಸತ್ತನಿತ್ಯ ಯಶ್ವರ್ಯಂಬಿತ ದೀರ್ಘ ಪುಷ್ಪ ಪ್ರಧಾನನ ಶಿವತತ್ವ ನಮಸ್ಯತೆ. ಇದರ ತಾತ್ಪರ್ಯ ಏನೆಂದರೆ, ಯಾವುದು ಗುರುವೇ? ಸತ್ಪಾತ್ರದಿಂದ 1000 ಗಟ್ಟಿ ಬಂಗಾರ ವರಗಳನ್ನು ದಾನ ಮಾಡುವ ದಯವಂತನಿಗೂ ಯಾವ ಫಲ ಪ್ರಾಪ್ತವಾಗುವುದು ಅವನಿಗೆ ಒಂದು ಫಲ ಪುಷ್ಪ ಅರ್ಪಣೆ ಮಾಡಿ ಪೂಜಿಸುವರಿಂದ ಅನಂತ ಫಲ ಪ್ರಾಪ್ತವಾಗುವುದು. ಶುದ್ಧ ಭಾವದ ಮುಗ್ಧ ಮಗುವೆ, ನಾನು ಮೆಚ್ಚಿನಿ ನಿನ್ನ ಪೂಜೆಗೆ, ಮನೋವೈರ್ಯಗೆ ವಿವೇಕ ಪರಿಪೂರ್ಣ ಶುದ್ಧ ಭಾವ ಶಾಂತಿ ಸತ್ಯ ಸದ್ಭಕ್ತಿ ಶಿವ ಧ್ಯಾನ ಇರುವ ಹೃದಯದಲ್ಲಿ ನಾನು ಇರುವೆನು. ಕೇವಲ ಈ ತರ ಸದ್ಭಕ್ತಿಗೆ ಮುಕ್ತಿಯನ್ನು ಕೊಡುವೆನು. ಆದ್ದರಿಂದ ಆ ಧರ್ಮವನ್ನು ತಿಳಿದು ಅನುದಿನ ನೀನು ನನ್ನನ್ನು ಪೂಜಿಸಬೇಕು ಮಗುವೆ. ಸದ್ಭಾವ ಪೂರ್ಣವಾದ ಪೂಜೆವು ಮಿಗಿಲಾಗಿ ಇರುವುದರಿಂದ ಆ ಪೂಜೆಯು ಪರಮೇಶ್ವರ ಪರಿಗಣಿಸುವುದಿಲ್ಲ. ಮಹಾದೇವ, ನಿಮ್ಮ ಆದ್ಯತೆ ಪ್ರತಿದಿನ ನಿನ್ನನ್ನು ಪೂಜಿಸುವುದು ದೇವ. ನಿನಗೆ ಜಯವಾಗಲಿ ಭಕ್ತ. ನಮೋ ನಮೋ ಕೈಲಾಸಪತಿ, ಏನಾದ್ಯ ಇರುವುದು ಹೇಳಿದೆವ? ದ್ವಾರಪಾಲಕರೇ, ಹರಿವು ನನ್ನನ್ನು ಪೂಜಿಸಲು ಬಂದರೆ ಅವನನ್ನು ಒಳಗೆ ಬಿಡಬೇಡರಿ. ಬ್ರಹ್ಮನೇ ಬಂದರೆ ಬಿಡಬೇಕು. ಈ ಸದ್ಯ ಆಜ್ಞೆಯನ್ನು ಕೈದುಕೊಳ್ಳಿರಿ. ನಮೋ ನಮೋ ಕೈಲಾಸಪತಿ, ನಿಮ್ಮ ಆಜ್ಞೆಯಂತೆ ಶಿವದ್ವಾರದ ಕಡೆಗೆ ನಾರಾಯಣನು ಬಂದರೆ ಅವನನ್ನು ತಡೆಗಟ್ಟಿ, ಬ್ರಹ್ಮನು ಬಂದರೆ ಬಿಡುವೆನು ದೇವ. ದ್ವಾರದಲ್ಲಿ ಹೋಗಲಿಕ್ಕೆ ಮಾರ್ಗವೇ ಇಲ್ಲ. ಎಲ್ಲೋ ಮಂದ ಈ ಶಿವನ ದ್ವಾರದಲ್ಲಿ ಹೋಗಲಿಕ್ಕೆ ನನಗೆ ಏಕ ಮಾರ್ಗವಿಲ್ಲ. ಮಹಾ ದೇವಾದಿ ದೇವನಾದ ಜಗದೀಶ್ವರನು ನಮಗೆ ಶ್ರೇಷ್ಠ ಆಜ್ಞೆಯನ್ನು ಕೊಟ್ಟಿರುವನು. ಒಳ್ಳೆಯದು ದ್ವಾರಪಾಲಕರೇ, ಈ ಶಂಕರನು ನಿಮಗೆ ಯಾವ ಕಾರಣದಿಂದ ಈ ಆಜ್ಞೆಯನ್ನು ಕೊಟ್ಟಿರುವನು? ಭಗವಂತನ ಉಗ್ರಮೂರ್ತಿ ಪರಮೇಶ್ವರನು ಪರಮದೇವರ ಪೂಜೆಗೆ ಒಲಿತು ಈ ನಿಮಗೆ ದ್ವಾರ ಬಾಗಿಲದೊಳಗೆ ಪೂಜೆಗೋಸ್ಕರವಾಗಿ ಬಿಡಬೇಡ ಎಂದು ನಮಗೆ ಶ್ರೇಷ್ಠ ಆಜ್ಞೆಯನ್ನು ಕೊಟ್ಟಿರುವನು. ಅದಕ್ಕಾಗಿ ನಡೆಯಲಿಂದ ಹಿಂದಕ್ಕೆ ತೆರಳಿ. ಓಹೋ, ಇವರು ಹೇಳುವ ಮಾತುಗಳು ಪರಮಾತ್ಯರಾಗಿ ತೋರ್ತವೆ. ಆದ್ದರಿಂದ ನನ್ನ ಮೇಲೆ ಸಂಶಯವೇನು? ಓ ಜಗದೀಶ್ವರ, ನನ್ನನ್ನು ಕಾಶಿ ಕ್ಷೇತ್ರದ ಜಲಪುಷ್ಪಗಳನ್ನು ತೊರೆದಕ್ಕೆ ಕಳಿಸಿ ಆ ಬ್ರಹ್ಮಣನ ಒಲಿತು ನನ್ನನ್ನು ಜರಿದು ದೂರ ಮಾಡಿದೆಯಾ ದೇವ? ಪ್ರಚಾರಿಕರೇ, ಪೂಜೆ ಮಾಡುವುದು ಬೇಡ ಅಂದರೆ ಆ ಮಹಾದೇವನ ದರ್ಶನಕ್ಕಾದ್ರೂ ಹೋಗಲಿಕ್ಕೆ ಪರವಾನಗಿ ಕೊಡರೆ. ಹಾಗಾದರೆ ಹೋಗಿರಿ ಒಳಗೆ. ಜಟಾಧರಾಯ ಜಟಾಧರಾಯ ಹರ ಬೋಲೆ ನಮಃ ಶಿವಾಯ. ಜಟಾಧರಾಯ ಜಟಾಧರಾಯ ಹರ ಬೋಲೆ ನಮಃ ಶಿವಾಯ.
ದೇವಾದಿದೇವ ಶೀತಲ ಜಲವನ್ನು ತಂದು ಅಭಿಷೇಕ ಮಾಡಿದ ಬ್ರಹ್ಮರ ಮಟ್ಟದ ಪುಷ್ಪವನ್ನು ಧರಿಸಿ ಪೂಜಿಸುವೆನು. ನನ್ನ ದೋಷವನ್ನು ಕಳೆದು ನನ್ನನ್ನು ರಕ್ಷಿಸಬೇಕು ದೇವ. ಸಂತಾನವಿಲ್ಲದ ಬ್ರಹ್ಮನಿಂದ ಪೂಜೆಗಳು ವೇಕ್ಯವೇಳ ದೇವ. ಇದನ್ನೆಲ್ಲ ನೀನು ಆ ಬ್ರಹ್ಮಾಂಡ ಮಾಡಿದ ಪೂಜೆಗೆ ಮನಗಟ್ಟು ಇಲ್ಲಿಗೆ ನನ್ನನ್ನು ಬರದಂತೆ ಯಾರರಿಂದ ತಡೆಗಟ್ಟಿರುವೆ. ಆ ಮಕ್ಕಳ ಪ್ರದರ್ಶಿಗಳಿಂದ ಪೂಜೆಗಳದು ಹೇಗೆ ದೇವ. ಕಂದ ನಾನು ಮೆಚ್ಚಿನೆ ಗಣಚರಿತ್ರ ಗುಣಭರಿತ ಜನಾರ್ದನ ಮುಕುಂದ ಮುರಾರ್ದನ ಗೋವಿಂದ ಪಕ್ಷಿವಾನ ಕಮಲನಯನ ಗಣಶ್ಯಾಮ ಹರಿಕೃಷ್ಣ ವೆಂಕಟ ನಾರಾಯಣ ಲಕ್ಷ್ಮೀರಮಣ ಪರಿಹಾರವೇ ನಿನ್ನ ದೋಷವು ನಿವಾರ. ನಾರಾಯಣ ನೀನು ಚೆನ್ನಾಗಿ ಆಲಿಸಿ ಕೇಳು ಏಕಾಗ್ರ ಚಿತ್ತದಿಂದ. ನನ್ನ ಪೂಜೆ ಮಾಡಿದ ಫಲದಿಂದ ಇಂದಿಗೆ ನಿನ್ನ ದೋಷವೆಲ್ಲ ನಾಶವಾಯಿತು. ಇನ್ನು ಮುಂದೆ ಶಾಂತಿ ಸದ್ಭಾವದಿಂದ ನೀನು ನಿನ್ನ ಗ್ರಹಕ್ಕೆ ತೆರಳು. ಒಳ್ಳೆಯದು ದೇವ. ನಿನ್ನಿಂದ ನಾನು ಸಂಪೂರ್ಣ ರಕ್ಷಿತನಾದ ದೇವ, ಸಂಪೂರ್ಣ ರಕ್ಷಿತನಾದ. ಎಲ್ಲೋ ಬ್ರಹ್ಮದೇವ, ನನ್ನ ಪೂಜೆ ಸೇವೆ ಮಾಡೋದಕ್ಕೆ ನೀನು ಏಕನಲ್ಲ. ನಿನ್ನ ಪೂಜೆ ನನಗೆ ವೇಗವಿಲ್ಲ, ವೇಗವಿಲ್ಲ. ಪರಮ ಪಾವನ ಮೂವತ್ತಾದ ಶ್ರೀ ಶಂಭು, ನನ್ನ ದೇವತಾದ ಇದನ್ನು ಕ್ಷಮಿಸಬೇಕು ದೇವ. ದಯಾಸಾಗರ ಕರುಣಾಕರ ಭಕ್ತ ರಕ್ಷಿತ ಸೋಮಶೇಖರ ಶಾಂತ ಮಹೇಶ್ವರ, ನನ್ನ ದೇವತಾದ ಇದನ್ನು ಹೇಳು ದೇವ, ಹೇಳು. ಎಲ್ಲೋ ಬ್ರಹ್ಮದೇವನೇ, ಕೇಳು ನಿನ್ನ ಮಾತುಗಳಿಗೆ ಶೋಭಿಸುವ ಪುತ್ರ ಸಂತಾನವಿಲ್ಲದೆಂದು ತಿಳಿಯಲು. ಎಲ್ಲೋ ಅರಸು ಭೂಪಾಲನೆ, ದೀಪವಿಲ್ಲದೆ ಮನೆಯಂತೆವು, ಚಂದ್ರನಿಲ್ಲದೆ ಆಕಾಶದಂತೆವು, ಕಮಲವಿಲ್ಲದೆ ಸರೋವರದಂತೆವು, ಪಕ್ಷಿಗಳಿಲ್ಲದೆ ಒಣದಂತೆವು. ಸಂತಾನ ಇಲ್ಲವರ ಕೈಯಿಂದ ಪೂಜೆ ಮಾಡುವುದು ವಿವೇಕವಲ್ಲ. ನೀನು ವಿಧ ವಿಧದಿಂದ ಪೂಜೆ ಮಾಡುವುದು ಸಾಕು. ನಡೆ ಹಿಂದಕ್ಕೆ ಹೇಳು. ದೇವ ಗುರುವೇ ಬಿಡಬೇಡನ ಕೈಯ. ದೇವಾ ಗುರುವೇ ಬಿಡಬೇಡನ ಕೈಯ.
ಕೈಯ ದೇವಾ ಗುರುವೇ ಬಿಡಬೇಡನ ಕೈಯ ಪರಮಾತ್ಮ ಈ ಭಕ್ತಿ ಕೈ ಬಿಡ್ತಂದೆ ಶಿವ ಶಿವ ಮುಂದೆ ಗತಿ ಸಕಲ ಸದ್ಭಕ್ತಿ ಅನುಗ್ರಹ ಉಂಟು ಮಾಡುವನು ಮತ್ತು ಬೋಳ ಕೊಟ್ಟು ರಕ್ಷಿಸುವಂತ ಪರಮೇಶ್ವರನು ನಾನು ಪೂಜೆ ಸೇವೆಯಿಂದ ತಮಗೆ ಹೇಳುವುದು ನಿರಾಕರಿಸಿದ್ದೀನಿ ಇದು ಸುಕೃತ ಪದವಿ ಪಡೆಯುವುದು ಕಾರಣ ಮಾದೇವ ನೀವು ಮಾಡಿದ ತೆರಳು ದೇವ ತೆರಳು ಮಹಾರಾಜ, ಯಾವ ಚಿಂತೆ ಆಲೋಚನೆಯಲ್ಲಿ ಕುಳಿತಿರಿ ಎಂಬುದು ನನಗೆ ತಿಳಿಯವನಾಗಿದೆ. ಯಾವ ಆಲೋಚನೆಯೂ ಇಲ್ಲ ಮತ್ತು ನಿನ್ನ ಮುಂದೆ ಏನು ಪರಿಣತ ಇದ್ದೇವೆ ಏನು ಹೇಳಲಿ ಪ್ರಾಣೇಶ, ನನ್ನ ಪ್ರಾಣಮಾನಗಳನ್ನೇ ನಿನಗೆ ವಶ ಮಾಡಿ ಬಿಟ್ಟು ಕೊಡಬೇಕು. ಏನು ಸಮಸ್ಯೆ ಇಲ್ಲದೆ ವಿವರವಾಗಿ ತಿಳಿಸಿ ಹೇಳಿ ಸ್ವಾಮಿ. ಸುಖಜಾನಿ ನೀನು ವಿಶ್ವಾಸ ಪಡೆದಕ್ಕೆ ಕಾರಣವೇನೆಂದರೆ ಈ ಲೋಕದಲ್ಲಿ ಜೀವಿಗಳಿಗೆ ಸುಖ ದುಃಖಗಳು ಎಲ್ಲವು ಆದರೆ ಅವರವರ ಕರ್ಮಕ್ಕೆ ಅವರವರೇ ಕಾರಣಗಳು ಒಬ್ಬರಲ್ಲಿ ದೋಷ ಮಾಡಿ ಮತ್ತೊಬ್ಬರಲ್ಲಿ ಜನಿಸಿ ತಮ್ಮ ಕರ್ಮದ ಫಲವನ್ನು ಭವಿಸುತ್ತ ಹೋಗುವರು ಆ ಈಗಿನ ಯಾವ ಕರ್ಮದ ಫಲವನ್ನು ಭವಿಷ್ಯದಾಗಿದ್ದವು ತಿಳಿಯಲಾಗಿದೆ ಪ್ರಾಣೇಶ, ನಿನ್ನ ಮುಖ ಕಮಲಗಳ ಮಾಡಿ ಗಣ ಚಿಂತೆಯಲ್ಲಿ ಮರುಗುತ್ತಿರುವ ಅಂತ ಗುಪ್ತ ವಿಷಯಾದರೂ ಏನಿರುವುದು ದೇವ. ಯಾರಾದರೂ ಕಡು ಕೋಪಗಳ ನುಡಿಗಳನ್ನು ಆಡಿದರೂ ನನ್ನ ಮುಂದ ತಿಳಿಸಿ ಹೇಳಬೇಕ ದೇವ. ಯಾರ ಮುಂದೆ ಹೇಳಲಾರದಂತ ಕಠಿಣ ಪ್ರಸಂಗವಿದ್ದರೂ ಕೂಡ ನನ್ನ ಮುಂದ ತಿಳಿಸಿ ಹೇಳಬೇಕ ದೇವ. ಏನು ನನ್ನ ಅಪಮಾನದ ಸಂಗತಿ ಪ್ರತಿದಿನ ಶಿವಪೂಜೆ ಮಾಡೋದಕ್ಕೆ ಹೋದಾಗ ಆ ಸಮಯ ಶಿವನಂದಿದ್ದು ಏನೆಂದರೆ ಎಲ್ಲೋ ಬ್ರಹ್ಮಣೆ ನಿನ್ನ ಕೈಯಲ್ಲಿ ಪೂಜೆ ಕೊಡುವುದ ಎಂದು ತಿರಸ್ಕಾರ ಮಾಡಿ ಹಿಂದಕ್ಕೆ ಕಳಿಸಿರುವಂತ ಈ ಚಿಂತೆ ಅಪ್ಪಗಾಗಿದೆ ಪ್ರಿಯೆ. ಆ ಶಂಕರನು ನಿಮಗೆ ತಿರಸ್ಕಾರ ಮಾಡಿ ಹಿಂದಕ್ಕೆ ಕಳಿಸಿದ ಕಾರಣವೇನು? ಅದರ ವಿಸ್ತಾರಗಳೆಲ್ಲ ಬಿಚ್ಚಿ ಹೇಳಿರಿ ಸ್ವಾಮಿ. ಜಾನೆ ಕೇಳು, ನಿನ್ನ ಅಣ್ಣನಾದ ನಾರಾಯಣನು ಶಂಕರನ ಗುಡಿಯಲ್ಲಿ ಆಗಮಿಸಿ ಸಂತಾನದ ಪಾಪಿಯಾದ ಬ್ರಹ್ಮನ ಬಂದ ಪೂಜೆ ಗದ್ದುಕೊಳ್ಳಿ ಏ ದೇವ ಸೂರ್ಯೋದಯ ಕಾಲ ಎದ್ದು ಬಿದ್ದ ಮಾಡಿ ಒಟ್ಟಿದ್ದುಕೊಳ್ಳುವ ಬಾಣ ಶಿವೆಯನ್ನು ಓಡಬಾರದು. ಈಗ ಶಾಸ್ತ್ರ ಇರುವುದರಿಂದ ತಮಗೆ ಗೊತ್ತಿದ್ದರೂ ಆ ಸಂತಾನದ ಪಾಪಿಯಾದ ಬ್ರಾಹ್ಮಣ ಕೈಯಿಂದ ಪೂಜೆ ಮಾಡಿಸುವ ತರವಾದ ಎಂದು ಓಡಿನಂತೆ ಮಾತು ಆಡದಿದ್ದೇವೆ. ಅದಕ್ಕಾಗಿ
ನನ್ನನ್ನು ತಿರಸ್ಕರಿಸಿ ಹಿಂದಕ್ಕೆ ಕಳಿಸಿರುವುದ ಈ ಚಿಂತೆ ಅಪ್ಪಗಾಗಿದೆ ಪ್ರಿಯೆ. ಹರ ಹರ ಈಶ್ವರ ಜಗದೇಶ್ವರ, ನನ್ನ ಅಣ್ಣನಾದ ಹರಿವು ತಂಗಿಯ ಆತ್ಮಕ್ಕೆ ಬರೆಯುವಂತೆ ಆದಿತ್ಯಂದು ನಿರಂತಕವಾಗಿ ಚಿಂತಿಸುವುದಿಂದ ಪ್ರಯೋಜನ ಏನು? ನನ್ನ ಪೂರ್ವ ಜನ್ಮದ ಕರ್ಮ ಎಷ್ಟು ಕೆಟ್ಟದ ದೇವ, ಎಷ್ಟು ಕೆಟ್ಟದ್ದು. ಇನ್ನು ಮೇಲೆ ಈ ಪಾಪಿ ದೇಹವನ್ನು ಹೇಗೆ ಧರಿಸಲಿ ದೇವ, ಹೇಗೆ ಧರಿಸಲಿ? ನನ್ನ ಅನ್ನನಾಡಿದ ನುಡಿಗಳನ್ನು ಕೇಳಿ ಜನರಲ್ಲಿ ಹೇಗೆ ಮುಖ ತೋರಿಸಲಿ ದೇವ, ಹೇಗೆ ಮುಖ ತೋರಿಸಲಿ? ಜನರಲ್ಲಿ ಸಂತೋಷದ ಸುಖವನ್ನು ತೊರೆಯದೆ ಕಾಂತಾರ ಸೇರಲು ಅಥವಾ ಕಾನದಲ್ಲಿ ಹೋಗಿ ಪ್ರಾಣ ಕೊಡಲೇನೋ ದೇವ, ಪ್ರಾಣ ಕೊಡಲೇನು? ಪತಿ ಭಕ್ತಿಯಿಂದ ಶಿವನ ಸ್ವರಣಿಯನ್ನು ಮಾಡಿ ಪುತ್ರನು ಪಡೆಯಲು ಹೇಗೆ ಮಾಡಲಿ ಪ್ರಿಯ, ಹೇಗೆ ಮಾಡಲಿ? ಪುತ್ರನಿಲ್ಲದ ನನ್ನ ಬಾಳಿಗೆ ಬೆಂಕಿ ಹಚ್ಚಲು ಎಂದ ಆದರವನ್ನೇ ಅಲಗ ಹೋಗುವ ಅಸ್ಥಿರ ಜನ್ಮವಿದು. ಭೂಮಿಯ ಮೇಲೆ ನಾನು ಇದ್ದು ಫಲವೇನು ದೇವ, ಫಲವೇನು? ಸ್ವಲ್ಪ ಸಮಾಧಾನ ತಾಳು. ಬ್ರಹ್ಮ ಬರಲಿಕ್ಕೆ ತಪ್ಪಿಸುವರು ಯಾರು? ಈ ಚಿಂತೆಯಲ್ಲಿ ಕೊರಗಿ ಸಣ್ಣ ಆಗಬೇಡ, ಎಲ್ಲವೂ ಆ ದೇವರ ಕೃಪೆ. ಪತಿ ದೇವರೇ, ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಸಂಸಾರದಲ್ಲಿ ಪುತ್ರ ಎಂಬ ಫಲವನ್ನು ಇದೇ ಮನುಷ್ಯನಿಗೆ ಮುಖ್ಯವಾದ ಪದವಿ. ಎಂದಿನ ಜನ್ಮ ಸ್ವಾರ್ಥಕಾತ ಪ್ರಿಯ, ಸ್ವಾರ್ಥಕಾಯಿತು. ನೀರಿರುವ ಸರೋವರಕ್ಕೆ ಕಮಲವಿಲ್ಲದಂತೆ, ನಕ್ಷತ್ರಗಳ ಇರುವ ಗಗನ ಮಂಡಲಕ್ಕೆ ಚಂದ್ರ ಇಲ್ಲದಂತೆ, ಒಳ್ಳೆಯವನುಳ್ಳ ಹೆಣ್ಣಿಗೆ ಪತಿ ಇಲ್ಲದಂತೆ, ಪ್ರಜೆಗಳಿಂದ ತುಂಬಿದ ದೊಡ್ಡ ರಾಜ್ಯಕ್ಕೆ ದರಿದ್ರನಾದ ಅರಸ ಇಲ್ಲದಂತೆ, ಸಕಲ ಐಶ್ವರ್ಯಾದ ದೊಡ್ಡ ಅಂಶಕ್ಕೆ ಪುತ್ರನಿಲ್ಲದೆ ಇದ್ದರೆ ಅದು ಆ ಅಂಶ ಪ್ರಕಾಶವಾದಿತ್ತೇನೆ ದೇವ, ಪ್ರಕಾಶವಾದಿತ್ತೇನು? ಶ್ರೀ ಶಂಕರಲಿಂಗನ ಸೇವೆ ಸರಣಿಯನ್ನು ಮಾಡಿ ಪುತ್ರವರವನ್ನು ಬೇಡುವುದಕ್ಕೆ ಹೋಗುವೆನು. ತಮ್ಮ ಆಜ್ಞೆ ಏನಿರುವುದ ದೇವ? ಒಳ್ಳೆಯದು ಸುರಾದೇವಿ. ಸೂರ್ಯನ ದೇಹದಿಂದ ಅಂಧಕಾರವ ನಾಶ ಆಗುವಂತೆ ಆ ಅನಂತ ಬ್ರಹ್ಮಾಂಡ ನಾಯಕನಾದ ಪರಶಿವ ಶಿವ ಮಾಡಲು ಕೇವಲ ತನ್ನ ಕೃಪೆಯಿಂದ ಸಮಸ್ತ ಪ್ರಾಣಿಗಳು ಸಂಸಾರ ಎಂಬ ನಾಟಕದಲ್ಲಿ ಕಾಪಾಡುವಂತಹ ದಯಾಗುಣನು ಸ್ಮರಿಸಲಿಕ್ಕೆ ಪುತ್ರ ವರವನ್ನು ಕೊಡಲು ಹೋಗುವುದಕ್ಕೆ ಆತನು ಕೊಟ್ಟರು ಬೇಗ ತರುಳಿದೇವೆ. ಜಗದೀಶನಾಳುವ ಜಗವೇ ನಾಟಕ, ಜಗದೀಶನಾಳುವ ಜಗವೇ ನಾಟಕ.
ಜಗವೇ ನಾಟಕ ಜಗವೇ ನಾಟಕ ಜಗವೇ ನಾಟಕ ರಂಗ ಗರನೆ ದೇವಾ ಕಾಪಾಡು ಜಂಗರನೆ ದೇವಾ ಹಕ್ಕಿ ಪಕ್ಷಿಗೆ ಮಟ್ಟಿಗಳನ್ನು ಕೊಟ್ಟಿ ಗಿಡ ಮರಗಳಿಗೆ ದೇವಾ ನನಗೆ ಕೊಟ್ಟೆ ನನ್ನಪ್ಪ ಗಜ್ಜಿ ಎಂಬುದೊಂದು ದೊಡ್ಡ ಪಟ್ಟವನ್ನು ಕೊಟ್ಟಿನ ದೇವಾ ನನಗೆ ಸಂತಾನ ಅಂದ್ರೆ ಕೊಡು ಪುತ್ರನ ಕೊಟ್ಟಾದರೂ ದಯಪಾಲಿಸು ದೇವಾ ನನಗೆ ಒಂದೇಳೆ ಸಂತಾನವನ್ನು ಕೊಡಲಿಕ್ಕೆಂದರೆ ನಿನ್ನ ಶಿವಲಿಂಗಕ್ಕೆ ಹಣಿಯ ಹೊಡೆಕೊಂಡು ಪ್ರಾಣ ಪಡೆಯುವುದೇ ಶುಭವೇ ಅವತಾರಣೆ ಮಾ ಶಿವ ಶರಣಿ ಶ್ರೇಷ್ಠ ಭಕ್ತಿ ಶಿರೋಮಣಿ ಕರುಣಾಭರಣೆ ಸತ್ಯ ಪ್ರೀತಿ ಚಿಂತಾಮಣಿ ಪಾಪವೇ ಪರಿಹಾರಣೆ ನಿಜವೇ ಮಂಗಲ ಕಾರಣೆ ಸುರಾವತಿ ಎಡಬಿಡದೆ ನನ್ನನ್ನು ನೆನೆಯುತ್ತ ಜಡಿ ಕೇಶವನ್ನು ಬಿಟ್ಟು ಲಿಂಗದ ಮೇಲೆ ಸುಟಿ ಇಲ್ಲದೆ ಅಡಿಗಡಿಗೆ ಜೋರಾಗಿ ಹರ ಹರನನ್ನು ಧ್ಯಾನಿಸುತ್ತಾ ಕರ ಮುಗಿದು ಪರಮಶಾಲಾಗಿ ಕೈಲಾಸ ಸಭೆಗೆ ಬಂದು ಆತುರದಿಂದ ಕಾಯವನ್ನು ನೀಡೇ ಇರುವುದೆಂದು ಸಂತಾಪ ಬಿಟ್ಟು ಸಮಾಧಾನದ ಹೇಳಮ್ಮ ಮಗಳೇ. ಲೋಕಾಧಿಪತಿಯಾದ ಶಂಕರನೇ ಜಗತ್ತ ಉತ್ಪತ್ತಿ ಬ್ರಹ್ಮಾಂಡ ನಾಯಕನಾದ ಜಗದೀಶ್ವರನೇ ನಿನ್ನ ದಿವ್ಯ ಪಾದಗಳಿಗೆ ನಮಿಸಿದ ಒಳ್ಳೆಯದು ಮಗಳೇ, ಪುತ್ರ ಸಂತಾನ ಬೇಕಾಗಿದೆ. ಹೌದು ನನ್ನಪ್ಪ. ನಿನ್ನ ಸದ್ಭಾವದ ದೃಢ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಮನವಿದ್ಯೆ ಏನಿರೋದು ಕೇಳಿಕೊ ಮಗಳೇ. ಮಾ ದೇವಾದಿ ದೇವ ಲೋಕಾಧಿಪತಿಯಾದ ಶಂಕರನೇ ಜಗತ್ಯುತ್ಪತ್ತಿ ಶಂಭವೇ ನೀ ಇಲ್ಲದೆ ಅನ್ಯಾರಿಲ್ಲ ಭಯಭವ ನಾಶಿಕೆ ಭಕ್ತವತ್ಸಲ ಭವಾನಿಪತಿ ಶಶಿಲಾಲ ಸುಂದರ ಮುಖ್ಯದಾಯಕ ಸೋಮಶೇಖರ ನಿನ್ನನ್ನು ಪೂಜಿಸಲು ಖಂಡಿಸಿದೇವ. ನನ್ನ ಅಣ್ಣನಾದ ನಾರಾಯಣನು ಕಪಟದಿಂದ ನನಗೆ ಬಜ್ಜಿ ಎಂದು ನುಡಿದು ನಕ್ಕನಂತೆ ದೇವ, ನಕ್ಕನಂತೆ. ಪುತ್ರ ಜಗತ್ತಿ ನಾಸ್ತಿ ಎಂದರೆ
ಕೂಡ ಪುತ್ರ ಸಂತಾನವಿಲ್ಲದೆ ಒಂದು ಎಷ್ಟು ಪದವಿ ಇದ್ದರೂ ನಿರ್ಭಾಗ್ಯಸ್ಥರಿ ಪುತ್ರ ಸಂತಾನ ಇಲ್ಲದ ನಮಗೊಂದು ದೊಡ್ಡ ಬೆಟ್ಟದಂತೆ ಚಿಂತೆ ತುಂಬಿಕೊಂಡು ಬಾಧಿಸುತ್ತಿರುವುದು. ಈಗ ಪುತ್ರವರ ಕೊಟ್ಟು ರಕ್ಷಿಸಬೇಕೆಂದು ಪರಿಪರಿಯಿಂದ ಬೇಡಿಕೊಳ್ಳುವೆನು. ನಿನಗೆ ಜಯವಾಗಲಿ. ಪುತ್ರ ಬಲವನ್ನು ತಿಳಿದುಕೊಂಡು ಸೇವಿಸು ಮಗಳೇ. ದೇವಾ, ನಿಮ್ಮ ಆದ್ಯದಂತೆ ಪ್ರಸಾದವನ್ನು ಸೇವಿಸುತ್ತದೆ. ಜಯತು ಜಯವಾಗಲಿ ನಿನಗೆ, ಜಯತು ಜಯವಾಗಲಿ ನಿನಗೆ. ಹರ್ಷವಂತರಾಗು, ಹೊಲ್ಲಿನ ಹೊಕ್ಕಲ ಸೋಲದ ಜಡೆ. ಉಡಪಿಲಿಂದ ಧಿಕ್ಕರಿಸುವ ಬಾಲಕನು ಉದ್ಭವಿಸುವುದು ನಿನ್ನ ಉದರದಲ್ಲಿ. ಆತನಿಗೆ ನರನ ಭಯವಿಲ್ಲ. ಭೂಲೋಕದಲ್ಲಿ ಮೈ ಮೇಲೆ ತೋರಿಸುತ್ತಾ ಮೆರೆವನು. ಆ ಕಂದನಿಗೆ ಶಿವಸಿದ್ಧ ಬಿರೇಶನೆಂದು ಹೆಸರಿಟ್ಟು ಪರಿಪಾಲಿಸು ಮಗಳೇ. ನಿನ್ನ ಆಜ್ಞೆದಂತೆ ನನ್ನ ಕಲ್ಲರಿಗೆ ಶಿವಸಿದ್ಧ ವೀರೇಶನನ್ನು ಹೆಸರು ಬಿಟ್ಟು ಪ್ರೇಮದಿಂದ ಕರೆಯುವ ನನ್ನ ಪ್ರೇಮದಲ್ಲಿ ಹೋಗಿ ಬಾ ಮಗಳೇ. ಪ್ರಿಯೆ, ಆ ಶಂಕರ ದರ್ಶನಕ್ಕಾಗಿ ತೆರಳಿದಕ್ಕೆ ಆ ಮಾಧವನನ್ನು ಕರುಣಿಸಿ ಕಾಪಾಡಿದರೆ ಪ್ರಿಯ, ಆ ಶಂಕರನನ್ನು ನಮ್ಮ ಸಂಕಲ್ಪದ ಕಷ್ಟವನ್ನು ಬಿಡಿಸಿದರೆ ದೇವ. ಸುಖಜನೆ, ಅದೇನು ವಿಶೇಷವಾಗಿ ಹೇಳಿದ್ದೀವಿ. ಗಣೇಶ, ಕೈಲಾಸವಾಸಿಯಾದ ಶಂಕರನನ್ನು ಮನವೊಲಿಸಿ ಪುತ್ರವರವನ್ನು ಪಡೆದುಕೊಂಡು ಬಂದಿರುವೆ. ಈಗ ನಮ್ಮ ಮನಸ್ಸಿನ ಚಿಂತೆ ಘನ ದುಃಖ ಪರಿಹಾಸ್ಯ ಜನನಿಂದನೆಗಳ ಎಲ್ಲ ಇಂದಿಗೆ ಪರಿವಾರ ನೋಡದೇವ. ಸುರಾವತಿ, ಘೋರ ಸಂಸಾರ ಗಂಡಾಂತರ ಕಾರ್ಯವನ್ನು ನಾಶ ಮಾಡುವ ಶಿವನಂಬ ಸದ ಬಿಟ್ಟು ಮತ್ತೆ ಯಾರಿದ್ದೀವಿ. ಕುಂಭದ ಅಡಿ ತುಂಬಿದಂತೆ ನನ್ನ ಮನಸ್ಸು ಆನಂದದಿಂದ ಋಷಿತವತ್ತು. ಇಲ್ಲಿ ಮೇಲೆ ಚಿಂತೆಯೊತ್ತಿಗೆ ನಡೆಯದೀವಿ, ಹೋಗೋಣ. ಪ್ರಿಯ, ನೀ ಎನ್ನುವ ನಿಜ ವಚನಗಳು ಸತ್ಯವಾಗಿದೆ ದೇವ. ಮಂಗಲದಾಯಿ ಸುದಿನ ಮಧುರವಾಗಲೇ,
ಇನ್ನು ಮೇಲೆ ಚಿಂತೆಗೆ ನಡೆಯದಿರು ಹೋಗೋಣ. ನಡೀರಿ ದೇವಾರಿ ಮಹಾರಾಜನಿಗೆ ವಂದಿಸುವೆನು. ಜಯವಾಗಲಿ ಕಲ್ಯಾಣ ವಸ್ತು ಚಾರಣೆ. ನೀನು ಬಂದ ಸಂಗತಿ ಏನಿದು ಚೆನ್ನಾಗಿ ಹೇಳು. ಮಹಾಪ್ರಭು, ಚಂದಾನಗಿರಿಯಲ್ಲಿ ನಿಮ್ಮ ಪ್ರೀತಿ ತಂಗಿನಾದ ಸೂರವತಿ ದೇವಿ 5 ತಿಂಗಳ ಗರ್ಭವತಿ ಇರುವಳು. ಅದಕ್ಕಾಗಿ ನಿಮಗೆ ನಾನಾ ತರದ ಮಧುರಾದ ಅಣ್ಣ ಮೊಸರು ಕಲಿಸಿದ ಬುತ್ತಿಯನ್ನು ಕಟ್ಟಿಕೊಂಡು ಹಸುರು ಬಳಿಗೆ ಕುಕ್ಕಸ ನಾಗರ ಹೇಳಿದಲ್ಲಿ ಮೊದಲಾದ ತೆಗೆದುಕೊಂಡು ಬಾ ಎಂದು ಹೇಳಿರುವಳು. ಅದಕ್ಕಾಗಿ ಇಲ್ಲಿಗೆ ಬರುವಂತೆ ಆಯ್ತು ನೋಡಿ ಪ್ರಭು. ಒಳ್ಳೆಯದು ಚಾರಣೆ. ಈ ನಾಳಿನ ದಿವಸದಲ್ಲಿ ಈ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬರುವೇನು. ನೀನು ಊಟವನ್ನು ಮಾಡಿಕೊಂಡು ತರಳು. ಆಗಲಿ ಪ್ರಭು, ನಿಮ್ಮ ಆಜ್ಞೆಯಂತೆ ತೆರಳುವೆನು. ಏನು ಚಮತ್ಕಾರ. ನನ್ನ ತಂಗಿಯ ಮಗನು ಹುಟ್ಟಿ ಮುಂದೆ ನನ್ನ ಮಗಳನ್ನು ಎಲ್ಲಿ ಒಯ್ಯೋನು ಏನು. ಇರಲಿ, ಈ ಭೂಚಕ್ರ ಬ್ರಹ್ಮಾಂಡದಲ್ಲಿ ನನಗೆ ಅಪಾಸ್ಯ ಆಗುತ್ತದೆ. ಕೈಲಾಸದಲ್ಲಿ ಪರಮಾತ್ಮನ ಸೇವೆ, ಪರಮಣ್ಣನ ಬಿಡಿಸಿದವನು ನಾನು. ಅದಕ್ಕಾಗಿ ಹೇಳಿ ಕಳಿಸಿರೋದು ನೀನು ನನಗಾಗಿ. ಇರಲಿ, ಸಾಧಿಸಿದಂತೆ ಪಂಚಭೋಜನದಲ್ಲಿ ತವನ್ನು ಬೆರೆಸಿಕೊಂಡು ಹೋಗಿ ಈ ನನ್ನ ಕಪಟಕಾರ ಸ್ಥಳವನ್ನು ಸಾಧಿಸಿಕೊಂಡು ಬರುತ್ತೀನಿ. ಬರುತ್ತೇನೆ ತಂಗಿ, ಬರುತ್ತೇನೆ. ಅನ್ನೋನು ಊಟ ಮಾಡಬೇಡ ತಾಯಿ. ನಿಮ್ಮ ಅಣ್ಣನಾದ ನಾರಾಯಣ ಮಹಾ ಮೋಸಗಾರ, ಕಪಟಿ, ವಂಚಕ, ದ್ರೋಹಿ. ಇಷ್ಟರಲ್ಲಿ ಮಹಾ ಮೋಸಗಾರ ಬರೋನು. ಎಚ್ಚರಾಗು ತಾಯಿ, ಎಚ್ಚರಾಗು. ಇದು ಇದೇನ ಸೋಜಿಕವಾಯ್ತು ಮಾತವನ್ನು. ನನ್ನ ಹೊಟ್ಟೆಯೊಳಗಿನ ಕಂದ ಹೀಗೆ ಮಾತಾಡಿದನಲ್ಲ. ತಂಗಿ, ತಂಗಿ, ಅಣ್ಣ ಯಾವಾಗ ಬರೋಣಾಯ್ತು? ಹಾ, ಈಗಾದ್ರೂ ಬಂದಿದ್ದೇನೆ ತಂಗಿ. ನಿಂತರಣ್ಣ, ನಿನ್ನ ಕಾಲಿಗೆ ನೀರು ತೆಗೆದುಕೊಳ್ಳೋಣ ನೀರನ್ನು. ಒಳ್ಳೆ ಒಳ್ಳೆ ತಂಗಿ, ಈಗ ನನಗೆ ಕೆಟ್ಟ ಪ್ರಸಂಗ ಬಂದು ಒದಗಿರೋದು. ಮೊದಲು ತೆಗೆದುಕೋ ಬುತ್ತಿಯನು. ಅಣ್ಣ, ಎಂತ ಕೆಟ್ಟ ಪ್ರಸಂಗ ಸಂಗತಿ ನಿನಗೆ ಒದಗಿರೋದು ನನಗೆ ಸ್ಪಷ್ಟವಾಗಿ ತಿಳಿಸಿ ಹೇಳಣ್ಣ ನಿನ್ನ ತಂಗಿಗೆ. ತಂಗಿ, ನಮ್ಮ ಗ್ರಾಮವನ್ನು ಬಿಟ್ಟು ಮಧ್ಯ ಮಾರ್ಗದಲ್ಲಿ ಬಂದು ಜನರಿಂದ ವೈಕುಂಠದ ಸಂಕಟದ ಕೆಟ್ಟ ವೃತ್ತಾಂತರವನ್ನು ಕೇಳಿರೋದು. ಆದ ಕಾರಣ ನನ್ನ ಮನಸ್ಸು ತಿರುವಾಗಿರೋ ತಂಗಿ, ಹೋಗುವೇನು. ಅಣ್ಣ, ಇವತ್ತಿನ ದಿವಸ ಇಲ್ಲೇ ಬಿದ್ದು ನಾಳೆಗೆ ಹೋಗುವಂತೆ ಅಣ್ಣ. ತಂಗಿ, ನೀ ಅನ್ನೋ ಮಾತುಗಳು ನಿಜ. ಆದ ಎಂತ ಪ್ರಸಂಗದಲ್ಲಿ ನಿಲ್ಲುವ ತಂಗಿ, ಹೋಗುವೇನು. ರಾಜೇಂದ್ರನೇ ನಡೆಯದೆ ಹೋಗೋಣ. ಅಣ್ಣ, ಊಟ ಉಪಚಾರ ಮಾಡಿ
ಅಣ್ಣ. ಛೇ ಛೇ ತಂಗಿ, ಇದು ದುಸ್ತರ ಹೇಳಿ. ಇಲ್ಲಿವರೆಗೆ ತಂಗಿ ಊಟ ಸಹಿತ ಮಾಡುವುದಿಲ್ಲ. ಹೋಗುವೇನೋ ತಂಗಿ, ಹೋಗುವೇನೋ. ಅಣ್ಣ ಅಯ್ಯೋ ಹೀಗೆ ನನ್ನ ದೈವ ನನ್ನನು ಹನಿ ನೀರನ್ನು ಕುಡಿಯದೆ ಅಲೆಗಳಿಗೆ ನಿಲ್ಲದೆ ಸವಿಸಮದ ಮಾತುಗಳನ್ನು ನನ್ನ ಜೋಡಿ ಆಡದೆ ಹೋದನು. ಹೀಗೆ ಇರುವುದು ನನ್ನ ದೈವವು, ಇದು ನನ್ನ ಕಂದ ಹೇಳಿದ್ದು ಆ ನುಡಿ. ಹೋಗು ತಾಯಿ ಹೋಗು. ತವರ ಮನೆ ಪುತ್ರನು ಪ್ರೀತಿಯಿಂದ ಅಮೃತವೆಂದು ಊಟ ಮಾಡು ಹೋಗು. ಹಾಗಾದರೆ ಈ ನುಡಿ ನಿಜವಾಗಿ ತೋರುತ್ತದೆ. ಈ ಅನ್ನವನ್ನು ಬೆಕ್ಕಿಗೆ ಹಾಕದೆ, ಹಾಗಾದ್ರೆ ಈ ಬುತ್ತಿನ ಊಟ ಮಾಡಿವೆ ಆ ತಾಯಿ. ಈ ಅನ್ನವನ್ನು ಕೆಳಗೆ ಚೆಲ್ಲಿದರೆ ಕೆಲ ಪ್ರಾಣಿಗಳು ತಿಂದು ನಾಶವಾಗುವುದು. ಬೇಡ ಬೇಡ ತಾಯಿ, ಈ ಊಟ ಮಾಡಬೇಡ. ನನ್ನ ಮಾತು ಮೀರಿ ಊಟ ಮಾಡಿದ್ರೆ ನಿನ್ನ ಜೀವಕ್ಕೆ ಅಪಾಯ ಇರೋದು. ಕೇವಲ 2 ಅನ್ನದ ತುತ್ತಿಗಾಗಿ ಅಪತ್ತಿಗೆ ಮಂತ್ರವನ್ನು ಮಾಡಬೇಡ ತಾಯಿ. ನಿಮ್ಮ ಅಣ್ಣ ತಂದ ಕೊಟ್ಟ ಬಾಂಕಿ ಬುತ್ತಿ ವಿಷದ ಬುತ್ತಿ. ನಿಮ್ಮ ಅಣ್ಣ ತಂದ ಕೊಟ್ಟ ಬಾಂಕಿ ಬುತ್ತಿ ವಿಷದ ಬುತ್ತಿ ತಾಯಿ, ವಿಷದ ಬುತ್ತಿ. ಹಾಗಾದರೆ ಈ ಬುತ್ತಿಯನ್ನು ಕಕ್ಕೆ ತೋಡಿ ಮಣ್ಣಲ್ಲಿ ಮುಚ್ಚಿ ತೆರಳೇನು, ಮಣ್ಣಲ್ಲಿ ಮುಚ್ಚಿ ಬರಿವಾ ಬರ್ರಿ. ಸುರಂದೇವ್ ಕುರ್ಸಾದ್ರು ಮಾಡಕ್ ಹೋಗೋಣ್ರಿ. ಬಾಳ ದಿವಸ ಆಗಿತ್ತು ಆ ದೇವ್ರ ಮಕ್ಕಳು ಕೊಟ್ಟಿದ್ರತ್ತ. ಈಗ ಅವ್ರು ಕೊಟ್ಟನ ಹೋಗೋಣ್ರಿ ನೋಡ್ರಿ. ನೆನಪಂಗಿ ಹೋಗಿ ನೋಡ್ರಿ. ಹೌದ್ ನೋಡ್ಪ, ಆ ದೇವ್ರ ಸುರಂ ದೇವ್ರಿಗೆ ಮಗಳ ಕೊಟ್ಟಿದ್ದು ನಮಗೂ ಚಲೋ ಆಗೈತಿ. ನೋಡ್ರಿ ಹೋಗ್ ನೋಡ್ರಿ. ಬರ್ರಿ ಅಕ್ಕ, ಬರ ಬರ್ರಿ ಹೋಗೋಣ ಬರ್ರಿ. ಅಮ್ಮರ ಮನೆಯಲ್ಲಿ ಯಾರಿದ್ದೀರಿ? ಯಾರಮ್ಮ ಹೊರಗೆ ಬಂದು ಬರೋರು? ನಿಮ್ ಕೂಸು ಕಾರ್ಯ ಮಾಡೋರು ಬಂದೇವ್ರಿ ತಾಯಿ. ಆಯ್ತಮ್ಮ, ಬಹಳ ಒಳ್ಳೇದಾಯ್ತು. ಬನ್ನಿರಮ್ಮ ಒಳಗೆ. ಆಗಲೇ ನಡೀತಾಯಿ. ಅಮ್ಮ ಶಿರಾ ನೋಡ್ಕೊ. ಚಾಲನೆ, ನೀನು ವೈಕುಂಠಪುರಕ್ಕೆ ಹೋಗಿ ಬರ್ಬೇಕಪ್ಪ. ಆಗಲಿ ತಾಯಿ, ವೈಕುಂಠಪುರಕ್ಕೆ ಹೋಗುವ ಕೆಲಸ ಎಲ್ಲಿರುವುದು ಹೇಳಬೇಕು ನೋಡು ತಾಯಿ. ಕೇಳಪ್ಪ ಚಾಲನೆ, ಹೇಳು ತಾಯಿ. ವೈಕುಂಠಪುರದೋಳು ಸೋಲಿಸುವ ನನ್ನ ಅಣ್ಣನಾದ ನಗರಿಪಟ್ಟಣ ರಾಜರವರಿಗೆ ನಿಮ್ಮ ತಂಗಿನಾದ ಸುರಮದೇವಿ ಹೆರಿಗೆ ಸಮಯದಲ್ಲಿ ಇರುವಳಂದು ಸೂಲಿಗಿತ್ತಿ ಸುಪ್ಪತ್ತನ್ನ ನಳಹಿಡು ನಾಗವನ್ನ ಅವರನ್ನಾದ್ರೂ ಕಳಿಸಿಕೊಡುವಂದು ಹೇಳಿ ಬರಬೇಕಪ್ಪ. ಆಗಲಿ ತಾಯಿ, ನಿಮ್ಮ ಆಜ್ಞೆಯಂತೆ ನಿಮ್ಮ ಅಣ್ಣನ ಸುದ್ದಿ ಹೇಳಿ ಬರುವೇನು ತಾಯಿ. ಆಯ್ತಪ್ಪ ಚಾಲನೆ, ಹೋಗಿ ಬಾ. ನಡೆಯ ಹೋಗುವೇನು ತಾಯಿ. ಸೋಲಗಿತ್ತಿ ಸುಬ್ಬಕ್ಕನ ನಳಹಿಡನಾಗಕ್ಕನ ಕಳಿಸಿಕೊಡುವಂತ ಹೇಳಿರುವಳು. ಅದಕ್ಕಾಗಿ ಇಲ್ಲಿಗೆ ಬರುವಂತೆ ಆಗಿದೆ ಪ್ರಭು. ಒಳ್ಳೆಯದು ಚಾರಣೆ. ಆ ಸೂಲಿಗಿತ್ತಿ ಸುಬ್ಬಕ್ಕನ
ಕಳಿಸ್ಕೊಡ್ತೀನಿ, ನೀನು ತರಳು. ಆಗಲಿ ಪ್ರಭು, ನಿಮ್ಮ ಆಜ್ಞೆ ಐತೆ, ತೆರಳುವೇನು. ಎಲ್ಲೋ ಸುಲಗಿತ್ತರೆ ಸುಲಗಿತ್ತರೆ ಸುಲಗಿತ್ತರೆ. ಕಾರ್ಯ ಪ್ರಭು. ಈಗಿಂದ ನೀವು ಚಂದನಗಿರಿಗೆ ಹೋಗಬೇಕು. ಅಲ್ಲಿ ನನ್ನ ತಂಗಿಯಾದ ಸೂರ್ಯವತಿ ಹೆರಿಗೆ ಸಮಯದಲ್ಲಿ ಇರೋಳಂತೆ. ಆದ ಕಾರಣ ನೀವು ಬೇಗ ಹೋಗಬೇಕು. ಹಾ, ತೆಗೆದುಕೋ ಬೆಕ್ಕಿನ ಊರುಗಳನ್ನು. ಇದೇ ಬೇಕ್ರಿ ಗೌಡ್ರ. ಲೋ ಸುಲಗಿತ್ತೇವೆ, ಈ ಹೆರಿಗೆ ಆಗುವ ಸಮಯದಲ್ಲಿ ಕಾಲು ಬಂದರೆ ಕಾಲು ಕತ್ತರಿಸಿ ಹಾಕಬೇಕು. ಆ ರುಂಡವನ್ನು ಬಂದರೆ ರುಂಡವನ್ನು ಕತ್ತರಿಸಿ ಬರಬೇಕು. ಈ ಸತ್ಯವರೆಗೂ ಯಾರಿಗೆ ಗೊತ್ತಾಗಬಾರದು. ಮತ್ತು ನನ್ನ ತಂಗಿಯಾದ್ರೂ ಸಹ ಸುದ್ದಿ ಮುಟ್ಟಬಾರದು. ಹಾ, ಈ ಕೆಲಸವನ್ನು ಬೇಗನೆ ಮಾಡ್ಕೊಂಡು ಬರಬೇಕು. ಆಗಲ್ರಿ ಪ್ರಭು, ತಮ್ಮ ಆಜ್ಞೆ ಮಾಡ್ಕೊಂಡ್ ಬರ್ತೇವ್ರಿ. ಅಯ್ಯ ತಂಗಿ ಇದೇ ಕೆಲಸ ಮಾಡುದು. ಯಾವ್ದಾದ್ರೆ ನಮ್ಗೆ ಬಿಡ, ನೀನ ಯಾವ್ದಾರು ರೊಕ್ಕ ಕೊಡ್ತಾರೆ, ಯಾವ್ದು ಅದ ಕೆಲಸ ನಡಿ, ಹೋಗ ನಡಿ. ಆಗಲಿ ನಡ್ ತಂಗಿ ಈ ಸಲ ಬೇಸ್ ಹೊಡ್ಕೊಂಡ್ ಬಂದಿ. ಇದು ಸೂರಮ್ಮ, ನೋಡು ನೋಡು ಹೊಟ್ಟೆಯಲ್ಲಿ ಸಂಗಟ ಎದಿಗೆ ಬಂದ ಗುದ್ದದಂತೆ ಆಗುತ್ತದೆ. ಈ ಬೇಳೆಯನ್ನು ನಾನು ತಾಳಲಾರೆ. ನಮ್ಮವ್ವ ತಾಳ. ಈ ಬೇಳೆಯನ್ನು ನಾನು ಸಹಿಸಲಾರೆ ಅಮ್ಮ, ಸಹಿಸಲಾರೆ. ಎಲ್ಲ ಸ್ವಚ್ಛರು ಅಂತಾರ ಪರಿಸ್ಥಿತಿ. ಹಿಂಗ ತಾಳ ತಾಳ ನಾಡ್ಯಾಗ ನನಗೂ ಹಿಂಗಾಗಿತ್ತು ತಾಳ. ಹೊಟ್ಟೆಯಲ್ಲಿ ಸಂಗಟ ಎದಿಗೆ ಬಂದ ಗುದ್ದದಂತೆ ಆಗುತ್ತದೆ. ಈ ಬೇಳೆಯನ್ನು ನಾನು ತಾಳಲಾರೆ ಅಮ್ಮ, ತಾಳಲಾರೆ. ಏನಾಗಿ ಅಮ್ಮರಿ ಬ್ಯಾಂಕ್ ಕಾಣ್ತಾವ. ನಿನ್ ನಡಡಿ ನಾ ಸುಲಿಗಿದ್ದ ಕೆಲಸ ಮಾಡ್ತಾನೆ. ಆಗ್ಲಿ ನೀ ಸುಳ್ಗತಿ ಕೆಲಸ ಆದ್ರೂ ಮಾಡೋಣ, ನಡಾದ್ರೂ ಹಿಡಿತೀನಿ. ಅಮ್ಮ, ಈ ಬೇಳೆಯನ್ನು ಸಹಿಸಲಾರೆ ಅಮ್ಮ, ಸಹಿಸಲಾರೆ. ಏ ಸುದ್ದಿ ಮ್ಯಾಲೆ ತೊಲೆಯತ್ತೆ ಅಂಬರ್ ಬಂದಾಗ ಕಟ್ಟಕ ಸ್ವಲ್ಪ ಮುಂದೆ ಸರ್ಸ. ಏನಿಲ್ಲ ಸುದ್ದಿ ಮುಂದಕ್ಕೆ ಬಾಳ ಸ್ವಲ್ಪ ಹಿಂದೆ ಸರ್ಸ. ಎಲ್ಲೋ ಪಾಪಿಗಳೇ, ನನ್ನನ್ನು ನಾಶ ಮಾಡಲು ಬಂದಿದ್ರ್ಯಾ? ಇದೋ ನೋಡಿ ವಿದೇಶದ ಶಕ್ತಿಯನ್ನು. ಏನಿಲ್ಲ ಸುಬ್ಬಕ್ಕ, ಏನಂತ ತಂಗಿ? ಅದು ಮುರಿತ ಮುರಿತ. ಏನ್ ಮಾಡ್ತಾ ಬಂದಿನಿಂದ? ಮತ್ತೇನ್ ಮುರಿದ ಬಿಡೋಣ, ಸ್ವಂತ ಮುರಿದತ್ತೆ. ಹೌದಾ ತಂಗಿ? ನಂದು ಮೊದಲ ತಂಗಿ. ಏನ್ ಮುರಿದವ ನೀನ? ಏನ್ ಮುರಿದ? ನನ್ನ ಮುಂದೆ ಬಿಡಿ, ನಾನು ಹೊರ ನಾನು ಮೊದಲು. ಅದು ಮುರಿದ ನಾ ಬೇರೆ ಏನೋ ಮುರಿದ ತಿಳಿದೀನಿ ಬಿಡ. ನೀವ್ ಯಾರು ಮಾಡ್ತಂಗಿ ಈಗ? ಹೆಂಗ್ ನೋಡಿದ ಹಿಂಗ ನಮ್ಮ ಗಂಡ ಕರ್ಕೊಂಡಂಗಿಲ್ಲ. ನಾನು ಕರ್ಕೊಂಡು ಗಂಡ ಇಲ್ಲೇ ಕೂತ್ರೆ ಅದು ಮುದ್ದಾಡೆ. ನಮ್ ಕಾರ್ತಿಕ್ ಪಾಂಡವ ಇಲ್ಲೇ ಕೂತಿರ್ತಾರ, ಕರ್ಕೊಂಡ್ ಹೆಂಗ್ ಮಾಡಿದ ನಮ್ಮನ್ನ ಪುಗತ್ ಮಾಡಿ ಹಂಗ್ ಮಾಡ್ತಾರೆ ಕಣ್ಕಿಸಿದ. ನಡಿ ಆ ಗೋಡೆ ಮೇಲೆ ಹೋಗೋಣ ನಡಿ. ಯವ್ವ ನನ್ನ ಮೂರ್ದೈತೆ.
ನಿಮ್ ಕೆಲ್ಸಕ್ಕೆ ಬೆಂಕಿ ಹತ್ರಿ ಗೌರ. ಮಹಾಪ್ರಭು, ನಿಮ್ಮ ತಂಗಿ ಅಲ್ಲ ತೋಲಮ್ಮ ದೇವಿ ಗಂಗಮ್ಮನಿಗೆ ಜನ್ಮ ಎತ್ತಿದ್ದಾಳೆ. ನಿಮ್ಮ ಆದ್ಯತೆ ನಿಮ್ಮ ತಂಗಿ ಅಲ್ಲ ಸೂರಮ್ಮ ದೇವಿ ಏರಿಗೆಗೆ ಹೋಗಿದ್ದೆವು. ಚಂದನ ಕೆಳಗ ಹೊಲದ ತುತಿ ಒಂದು ನಾಂಕಲ ಬೆಲ್ಲು ತಂದಕ್ಕೆ ಬಂಗಾರದಿಂದ ತೋರಿಸುವ ತಲೆಗೆ ಮಗು ಜನಿಸಿದೆ. ಕಾಲ ಮುಂದೆ ಮಲತನ್ನ ನಾಳುಗಳನ್ನು ಮುರಿದಾನೆ ಮಹಾಪ್ರಭು, ಮುರಿದಿದ್ದಾನೆ. ಆ ಕೂಸಿನ ಕುತ್ತಿಗೆ ಒತ್ತಿ ಬರದಾಗಲ್ವೇ ಮುಂದೇನಾಯ್ತು? ಸ್ವಾಮಿ, ದೇವರ ದಯದಿಂದ ಜನಿಸಿದ ಮಗು ಅವತಾರ ಶಕ್ತಿಯಿಂದ ಹೋದ್ದು ನನ್ನ ಸ್ವಂತ ಮುರಿದಿದ್ದಾನೆ ಪ್ರಭು. ನಾನು ಉಳಿಯಲಾರೆ. ನಡೆಯಲಿಲ್ಲ ಮುಂದೆ ನಿಂತು ಮುಖ ತೋರ್ಸಬೇಡ್ರಿ. ಗೌಡ ಗೌಡ ನನ್ನೊಂದ್ ಸ್ವಲ್ಪ ಸುದ್ದಿ ಮಾಡಿ ಕಳ್ಸ್ರಿ. ಹಿಂಗ ಹೋದ್ರೆ ನಮ್ಮ ಮನ್ಯಾಗ ಕರ್ಕೊಳಂಗಿಲ್ಲ. ಎಲ್ಲರಿ ಮನೆಯಲ್ಲಿ ಹೋಗಿ ನೀರಿಗೆ ಹೋಗ್ತೇನೆ, ತೆಗೆದುಕೊಂಡು ಬರ್ತೀನಿ. ಮಾಡಿ ಕಳಿಸ್ರಿ. ನಮ್ಮ ಗಾಡಿ ಹೌದು ನಮ್ ಗಂಡರ್ಗೆ ಇರೋರು ಒಬ್ಬೊಬ್ರು ಅದೇವೆ. ನಮ್ಮ ಮಾವ ಮತ್ತು ಬರೀ ಹೊಲ್ದಾಗ ಬೆಳೆದದ್ದು. ಹಾ ಹೌದಾ. ನಮ್ಮ ಮಾವ ಪೂಜಮ್ಮ ಎಲ್ಲದನ ಏನಿಲ್ಲ. ಎಲ್ಲ ಆಟೋ ಮಾತ್ರ ಒಟ್ಟ ಕಾಣಕ್ಕೆ ತಯಾರಿ ಮಾತಾಡ್ತಿದ್ದ. ಏನಾದ್ರು ನಡ್ತಗಣದ್ರಮ್ಮ. ಈಗ ಹೇಗೈತಮ್ಮ? ಹಲೋ ನಾಗಮ್ಮ, ಏನಾದ್ರು ನಡ್ತಗಣದ್ರಮ್ಮ. ನೆಟ್ಗೆ ನಿಂದ್ರೆ ರೇ ಗೌಡ ಸ್ವಂತ ಮುರ್ದಕ್ಕೆ. ಈಗ ಹೇಗೈತಮ್ಮ? ನೋಡ್ರಿ ಗೌಡ್ರ, ಮೊದ್ಲಿನ್ಕಿಂತ ಭಾಳ ಚಲೋ ಆಗೈತ್ ನೋಡ್ರಿ. ಸುಬಕ ಅಂತ ತೋರಿಸಿ ನೋಡೋಣ. ಅಯ್ಯ ನಿನ್ನ ಗೌಡ್ರ ಎಣ್ಣೆ ಹಾಕ್ಯಾರ ನಿನಗೆ. ನೋಡ್ರಿ ನಮ್ಮ ಎಂಗೇಜ್ ಮಾಡ್ರಿ ನೋಡ್ರಿ. ನಮ್ಗೆ ಹಾಕ್ರಿ. ಏನಾಯ್ತು? ನಮ್ಮಲ್ಲಿ ಎಣ್ಣೆ ಹಾಕಿರತ್ತೆ ಹೇಳ್ರಿ. ಎಣ್ಣಲ್ಲ ನಿನಗೆ ಹೋಗು. ಆಯ್ತು ನೋಡ್ರಿ. ಪಗಾರ ತಗೊಂಡೇನು ಸುಡ್ತೀಯ ನೀನ? ನಮ್ ಸುದ್ದಿ ಮಾಡಿದ ಸಾಕಾಗೈತ್, ನಡಿ ಹೋಗು ನಡಿ. ಮತ್ತೇನ ಮಾಡ್ತಾ ಅದೇ ಗೋಡ ನೋಡಿ ಗೌಡ ಉಪಯೋಗ ನಡಿ, ಹೋಗು ನಡಿ. ಯೋ ಸೂರಮ್ಮ, ನನ್ನ ಕಳಿಸಿದ ಬಂಕಿಯ ಬುತ್ತಿಯಲ್ಲಿ ವಿಶ್ವಕರಿಸಿದ ಕೆಲಸವೂ ಆಗಲಿಲ್ಲ. ಈ ಸೂಲಿಗಿದ್ದರ ಕೈಯಲ್ಲಿ ಹುಟ್ಟಿದವರು ಕೊಟ್ಟ ಕೆಲಸವೂ ಆಗಲಿಲ್ಲ. ಇರಲಿ, ಆಳ ಮಾಡಿದು ಆಳ, ಮಗ ಮಾಡಿದು ಮಧ್ಯಮ, ತಾನು ಮಾಡಿದ ಮೊತ್ತವನ್ನು ತೋರ್ತದೆ. ಇರಲಿ, ಇದಕ್ಕೆ ನಾನು ಹಣಿಗನ್ನಾಗಿ ನಿಲ್ಲುವೇನು? ಬರುತ್ತೇನೆ ತಂಗಿ, ಬರುತ್ತೇನೆ.
ನದಿಗಳು ತುಂಬಿ ಹರದಂತೆ, ಸಮುದ್ರವು ಉಕ್ಕೇರಿದಂತೆ, ಪರಿಮಳದ ಗಾಳಿ ಬೀಸಿದಂತೆ, ಇಂಥ ಮನೋಹರಾದ ಇಂಥ ಚಲವಾದ ಕುಮಾರನ ಕಂಡು ನಾನು ಆನಂದ ಭರಿತಳಾದೆ. ನಮ್ಮ ಆನಂದ ಮಗುವೆ, ನಿನ್ನ ಅಮೃತವಾದ ಮಾತುಗಳನ್ನು ನನ್ನ ಕಿವಿದಿಂದಲೂ ಎಂದು ಕೇಳಲಿ, ನಿನ್ನ ಚಿನ್ನಾಟವ ಲೀಲೆಯನ್ನು ಎಂದು ನೋಡಲಿ. ಸತಿಪತಿಯ ಮನಸ್ಸಿಗೆ ಹಿತದಿಂದ ಸುತನವಾಗಿತ್ತು. ದೇವರು ನಮಗೆ ಸಕಲ ಸಂಪತ್ತು ಕೊಟ್ಟು ದಯಪಾಲಿಸಿದನು. ಇಂದು ನಮಗೆ ಆನಂದವೇ ಆನಂದ ದೇವ, ಆನಂದವೇ. ಇವತ್ತು ನನ್ನ ಮಗುವನ್ನ ತೊಟ್ಟಲ ಹಾಕು ಕಾರ್ಯಕ್ರಮವಿರುತ್ತದೆ. ಕೋಣೆಯಲ್ಲಿ ಮುದ್ದೆಯರಾದರೂ ಕರೆದರಾತು. ಸಂಗಮ್ಮ ಸಂಗಮ್ಮ, ನಮ್ಮನ್ನು ಕರೆದಿದ್ದ ಕಾರ್ಯ ಏನಪ್ಪ? ನೋಡಮ್ಮ, ನನ್ನ ಮಗನು ತೊಟ್ಟಿಲ ಹಾಕು ಕಾರ್ಯಕ್ರಮ ಇರುತ್ತದೆ. ಹೂವಲಿಯಲ್ಲಿ ಮುತ್ತೈದೆಯರನ್ನ ಕರೆದುಕೊಂಡು ಬಂದು ಮಗುವಿಗೆ ನಾಮಕರಣ ಮಾಡ್ರಮ್ಮ. ಆಗ್ಲಿ ತಾಯಿ, ತಮ್ಮ ಆದಂತೆ ಒಣಗಿರೋ ಮುತ್ತೈದೆಯರೆಲ್ಲರನ್ನು ಕರೆದುಕೊಂಡು ಬರ್ತೇನೆ. ಆಯ್ತಮ್ಮ, ಹೋಗಿ ಬಾ. ಆಗ್ಲಿ ತಾಯಿ. ಬನ್ರಮ್ಮ ಬನ್ರೆ, ಇವತ್ತ ಶ್ರೀರಾಮದೇವ್ ಮಗನ ತೊಟ್ಟದ ಹಾಕೋ ಕಾರ್ಯಕ್ರಮ ಐತಿ. ಬನ್ರೆ, ಹೆಸರಿಟ್ಟ ಏನ್ ಹೋಗಿರ್ತಂದು ಆಗತ್ರ. ಬರ್ರಿ ಹೋಗಿ ಬರ್ರಿ. ಏನ್ ಮನೆ ತಾಯ ಬಾರ ಬಾ, ಬರಾಬರ ಬಾ. ಯಾವತ್ತಾದ್ ನೋಡು ಅದ್ರಾಕತ್ತ. ಬರ್ರಿ ಬಾ, ಬರಾಬರ ಬರ್ರಿ. ಸಂಜೆ ಭಾಗವಾಯ ನೀ ಆದ್ರೂ ಬಾರ ಬಾ, ಬರಾಬರ. ಯಾವತ್ತಾದ್ ನೋಡು ಅದ್ರಾಕತ್ತ. ಬರ್ರಿ ಬರಾಬರ ಬರ್ರಿ. ಕರ್ಗೆ ಶರ್ಮ ಅತ್ತೆ ಬಾರವಾ, ನೀ ಆದ್ರೂ ಬರಾಬರ ಬಾ. ಯಾವತ್ತಾದ್ ನೋಡು ಅದ್ರಾಕತ್ತ. ಬರಾಬರ ಬರ್ರಿ. ಹದಿಮೂರು ರುಕ್ಮತ್ತೆ ಬಾರವಾ, ನೀ ಆದ್ರೂ ಬರಾಬರ ಬಾ. ಯಾವತ್ತಾದ್ ನೋಡು ಅದ್ರಾಕತ್ತ. ಎನಕಾದ್ರೂ ಬರಾಕ್ ತಯಾರಿ ನೋಡ. ಎಷ್ಟೊದ್ರಾಗತ್ತೆ ಗಂಡಗೆ ಮಕ್ಕಳು ಕೂಡ ಹಾಕೊಡತ್ತೆ. ಎಷ್ಟವ ಗಂಡ ಕೂಡ ಹಾಕೊಡೋದು ಬರಾಬರ ಬರಾಕ್ ಏನಕತ್ತೆ. ಮಕ್ಕಳು ಮರಿ ಬಾಳ ನನಗೆ ಏನ್ ಮಾಡಿ ನಾನು ಮಕ್ಕಳ ಅಟ್ಟ ಕಡಾಕ್ ಹೋಗಿ ಬ್ಯಾಡದಲ್ಲಿ ಕೇಳ್ತದ ಗಂಡ ಎಲ್ಲಾನು ನನಗೆ ಮೂಲ ಮಾಡಿರ್ತೈತಿ. ತಂಗಿ, ಆ ಅದಿವು ರುಕ್ಮವತಿ ಕರ್ದಿ ಇಲ್ಲ? ಕರೆದು ಬಂದಿನಕ್ಕ, ಕರೆದು ಬಂದಿನ ನೇಗ ಆ ಅಗುಳಿ ಭಾಗವಾಯಿನ ಕರೆದು ಬಂದಿನಕ್ಕ, ಅವನಾದ್ರು ಕರೆದು ಬಂದಿನ. ಆ ತಾಯಿವಂತ ಕರ್ಕೊಂಬಂದಿ ಏನ್ ತಂಗಿ? ಕರೆದು ಬಂದಿನಕ್ಕ, ಏನಾದ್ರೂ ಬರಾಕ್ ಮೇಲೆ ನೋಡ. ಬಾರ ತಾಯ ಮುದುಕಿ ಬಾ, ಬರಾಬರ ಬಾ. ತಾಯಿ ಬರೀ ಆಡ ಕಾಯ್ನ ಮರಿ ಕಾಯ್ನ ಬರೀ ಇದ ಮಾಡ್ತೈತೆ. ಬಡ ಬಡ ಬರಕ್ಕೆ ಬಿಡಕ್ಕಿಲ್ಲ. ಬಾಳಿಗೆ ಅಣ್ಣ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂದ ತಾರ ಚಿತ್ತಾರ ನಿಂಬೆ ಅಣ್ಣ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂದ ತಾರ ಚಿತ್ತಾರ ಅರ್ಜುನ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂದ ತಾರ ಚಿತ್ತಾರ ಅರಿಕೆ ಯಾರ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂದ ತಾರ ಚಿತ್ತಾರ ಉತ್ತತ್ತೆಯರ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂದ ತಾರ ಚಿತ್ತಾರ ಯಾಕ ಕುಶನ್ ತೊಟ್ಟದಾರ ಹಾಕ್ಲೆ ಖುಷಿನ್ ದೊಡ್ಡ ಕಾಟಿಲ್ಲ ಒಂದು ಅಯ್ಯಪ್ಪ ನಾನು ಬರಲ್ಲ
ಪಟ್ಟಂಕರ್ ಬಾಳ ಗೊತ್ತಾಗೋರು ಶಿವಸಿದ್ಧ ಗಣೇಶ ಕೊಡ್ರು ಶಿವಸಿದ್ಧ ಗಣೇಶ ಕೊಡ್ರು ಅಯ್ಯ ನಿಮ್ಮ ಎದ್ದಿದ್ದು ಮಾತಾಡ್ತಾರೆ ಬರ್ಬೇಕಾಗತ್ತೆ ಸಡಕ್ ಬರ್ಬೇಕಂತ ತಂಗಿ ನಿಮ್ಮ ಗಂಡನ ಹೆಸರು ಹೇಳುವ ತಂಗಿ ತಂಗಿ ನಿಮ್ಮ ಗಂಡನ ಹೆಸರು ಹೇಳುತ್ತ ಅಯ್ಯ ತಂಗಿ ಮನಿ ಕಡೆ ಬಾಳ ಕೆಲಸ ಐತಿ ನನ್ನ ಗಂಡಂದು ನಿನ್ನ ಗಂಡಂದು ನೀನೇ ಹೇಳುವ. ಅಯ್ಯ ತಂಗಿ ನನ್ನ ಗಂಡ ನನಗೆ ಹೆಚ್ಚಿದಾಗಿದೆ ನಿನ್ನ ಗಂಡ ನಾ ಕೇಳಕೊಳ್ಳೆ ನನ್ನ ಗಂಡ ಇಲ್ಲ ಕುದುರತ್ ಮದುವೆ ಅದು ಹೇಳ್ತೀನಿ ಬಡವ ನಿನ್ನ ಗಂಡನ ಹೆಸರು ಹೇಳ ತಂಗಿ ಹೇಳ್ಬಿಡ್ತೀನಿ ಹೇಳ್ತೀನಿ ನೋಡುವ. ಹೇಳ್ತೀನಿ ಆರೂವರೆ ನತ್ತ ಮೂರುವರೆ ಬುಗುಡಿ ಆರೂವರೆ ನತ್ತ ಮೂರುವರೆ ಬುಗುಡಿ ಶ್ರೀರಾಮಂತರ ಮಗಳು ಸೀತಾದೇವಿ ಯಾರು ಅವ ಬಾಗಿನ ಕೊಡೋರು ದಾರಿ ಬಿಡಂದ್ರೆ ಮಾಡಿ ನೋಡ್ತಾನೆ. ಯಾರು ಹೆಸರು ಬರಲಿಲ್ಲ ಹೇಳ ತಂಗಿ ಹೇಳ್ತೀನಿ ಹೇಳ್ತೀನಿ ನೋಡುವ. ಹೇಳ್ತೀನಿ ತಂತಿ ಮ್ಯಾಗ ತಂತಿ ಹಾ ತಳವಾಡ ಸಂತೆ ಹಾ ತಂತಿ ಮ್ಯಾಗ ತಂತಿ ತಳವಾಡ ಸಂತೆ ಸಂತೆ ಮಾಡಕ್ ಹೋಗಂದ್ರ ಚಿಂತೆ ಮಾಡ್ತಾನ. ಯಾರು ಪಿಂಜಾರ ಮಮ್ಮ ನೋಡ್ತಂಗಿ ತಂಗಿ ತಂಗಿ ನಿನ್ ಗಾಡಿ ತೆಗೆದ್ರೆ ಹಚ್ಚಿ ಬಿಡತ್ತೆ ನನಗೆ ನಾಚಿಗೆಲ್ಲ ನೋಡೋದ ಇಲ್ಲ ಕುದುರತ್ತೆ ಹೇಳ ಬೇಡ ಮೂವ ಹೆಸರು ಹೇಳ್ತಾನೆ ಕಟ್ಟಿ ಕಡೆ ಹಟ್ಟಿ ಕಾರೇ ಹಿಂಡಿ ಕಟ್ಟಿ ಕಡೆ ಹಟ್ಟಿ ಕಾರೇ ಹಿಂಡಿ ಕಟ್ಕೊಂಡ ಶಟ್ಕೊಂಡಕ್ಕ ಯಾರವ ಹೆಸರು ಬರ್ಲಿಲ್ಲ ಹೇಳ್ತಾನೆ ತಂಗಿ ಹೇಳ ಸೈನಿಗೆ ಇಟ್ಟಾರ ಸೈಕಲ್ ಮೇಲೆ ಕೂತಾರ ಸೈನಿಗೆ ಇಟ್ಟಾರ ಸೈಕಲ್ ಮೇಲೆ ಕೂತಾರ ಹೂವಿನಂತ ಹುಡುಗಿನ ಹೋಗಿ ಬರ್ತಾ ನೋಡ್ತೀನಿ ಇನ್ನೊಂದು ನೋಡು ಬರ್ತದನದ ಭಾಳ ಕಡೆ ಇಲ್ಲೇ ಪಟೇಲ್ ಮುಂದೆ ಬರ್ರ ಕನ್ನಡ ನೋಡ್ತೈತೆ ನಮ್ಮ ಊರ್ನ ಪೂಜಪ್ಪ ಅಲ್ಲಿತ್ತ ನೋಡಲಿ ಅವನು ನೋಡ್ಬೇಕು ಯಾಕ ನಿಂದ ಸ್ವಲ್ಪ ಹೇಳ ನಾಡಿದ್ರೆ ನಿಮಗೆ ಕೇತಿ ಬೆಳೆಯುವ 10 ರೂಪಾಯಿ ಜಿರಲಿ 10 ವರ್ಷ ದಿನ ತಂದುಕೊಳ್ಳೇತದ ಅಯ್ಯ ನೀನು 10 ರೂಪಾಯಿ ಜಿರಲಿ ತಂದ್ಕೊಳಕ್ಕೆ ಗಂಡನ ಹೆಸರು ಯಾಕೆ ಬ್ಯಾಡ ಅಂತ ನೀನ ಮನೆ ಹೋದಲ್ಲಿ ಬಡಾಪುರ ಬಿಡ್ತೈತೆ ಗಂಡನ ಹೇಳ ಹೇಳ್ತೀನಿ ಕೇಳು ಹಂಗಂದ್ರ ಹೇಳ ಹಸಿ ಹಾಲ ಬಿಸಿ ಬಾನ ಹಸಿ ಹಾಲ ಬಿಸಿ ಬಾನ ಸಕಲ ಕೂಡ ನಕಲಿ ಮಾಡ್ತಾನೆ ಯಾರ ಹೆಸರು ಬರ್ಲಿಲ್ಲ ಯಾವಾಗಲೂ ಬಾಳ ಹಚ್ಚಿ ನೋಡಿಲ್ಲ ಯಾಕೆ ಹೇಳ್ತೀನಿ ಕೇಳು ಹಂಗಾರ ಆರ್ಮಳಂಗಿ ಮುರ್ಮಳ ಕಿಸೆ ಆರ್ಮಳಂಗಿ ಮುರ್ಮಳ ಕಿಸೆ ಚೌರಪಲ್ಲಿ ಚೇಂಜ್ ಮಾಡ್ತಾನೆ ಯಾರ ಹೆಸರು ಬರ್ಲಿಲ್ಲ ಕಾರ್ಸಿ ಚಿಕ್ಕಪ್ಪ ಅಯ್ಯ ನಿನ್ನ ಹೆಸರು ಸರಿ ತೆಗಬೇಕಲ್ಲ ಅವನ ಮನೆಗೆ ಹೋದ್ರೆ ಪಳಾಪಳ ಬಿಡಿತದ 50 ಕೆಲಸ ಬರೋದು ಅದು ಬರೀ ಹುಡುಗಾಡ ಮಾಡ್ತದ ನೋಡ ನಿನ್ನ ಕೆಲ್ಸಕ್ಕೆ ಹೋಗಿದ್ದ ನೋಡಿರಿ ಇಲ್ಲ ನೀರ್ ಗಂಡ ಹೇಳ ನಾವಲ್ವಾ ನಾಚಕ್ ಬರ್ತೈತಿ ಅಲ್ವಾ ಹೇಳ ಹಂಗಾರ ಹೇಳ್ತೀನಿ ಕೇಳ ಹಂಗಾರ ಅಕ್ಸಿ ಹಿಂಡಿ ಕಿರ್ಗಿ ಕಿಂಡಿ ಅಕ್ಸಿ ಹಿಂಡಿ ಕಿರ್ಗಿ ಕಿಂಡಿ ನನ್ ಗಂಡನ ಹೆಸರಿಗೆ ಬಹಳ ತಿಂಡಿ ಏ ವರ್ಷ ಸುಬ್ಬಾಯಿ ನೋಡಿ ಗಂಡ ತಿಂಡಿ ಹೇಳ ಚಂದ ಹೇಳಿಲ್ಲ ಬಿಡ ನಾನು ಹೇಳ್ತಿರೋ ನಿಂತ ಇಲ್ಲ ಹೇಳ ಹಂಗಾರ ಹೇಳ್ತೀನಿ ಕೇಳ ಹಂಗಾರ ಕಾರ್ಯಕಂಠ ಕಾಲ ಬಾರಿಕಂಠ ಬಾಲ ಹೊರಟಿ ಗಂಟೆ ಹೊಡ್ಮೇಲೆ ಬಿದ್ದಾನ ಯಾರು ಹೊಗೆ ಹೆಸರು ಬರ್ಲಿಲ್ಲ ನಮ್ ಕಾರ್ಕಂಠ ಪಾಂಡವ ಬೇಸರ ನೀವು ಕೆಂಪವನ ಹೆಂಗ ನಾ ಟ್ಯಾಕ್ಟರ್ ಕೆಂಪ ಮಾವ ನೀನು ಮನಗಂಡ ನಿಂದ ಸ್ವಲ್ಪ ಹೇಳ ತಂಗಿ ನಾನು ಹೇಳ್ಬೇಕ ಹೇಳ ಹಂಗಾರ ನಾವು ಸ್ವಲ್ಪ ದೊಡ್ಡಗಿದ್ ನಡೀತಿಲ್ಲ ದೊಡ್ಡಕ್ಕಿದ್ರೆ ಗಂಡ ಹೆಸರು ಬೇಡ ಅಂತಾರ ಏನ ಹೇಳಿಬಿಡ್ಲಿ ಹೇಳ 6 ಸೇರ ಚುಮ್ಮೂರಿ 3 ಸೇರ ಅವಲಕ್ಕಿ ದೊಡ್ಡ ಹಾಕೊಂಡು ಹೋಗಂದ್ರ ಹೇಳಿಬಿಡ್ಲಿ ಹೇಳ ನಾಚಿಕ್ ಬರಾಕತ್ತ ನನಗೊಟ್ಟು ಏನ್ ನಾಚ್ಕೋತ ತಂಗಿ ಬರೋರು ಗಂಡಸರು 6 ಸೇರ ಚುಮ್ಮೂರಿ 3 ಸೇರ ಅವಲಕ್ಕಿ ದೊಡ್ಡದ ಹಾಕೊಂಡ್ರೆ ಪಾತ್ರ ಇತ್ತಿ ಮೈ ಹೋಗತ್ತೆ ನಮ್ಮ ಕರೆಗೆ ನಮ್ಮೋಗಿ ಬೇಸಿದೆ ಚಿರಬ ತುಂಬ ಮಾಡ್ತದ ಅದು ದಪ್ಪ ಮಾಡಿ ಬೇಸಿದೆ ನೀನು ಅಕ್ಕ ತಾಯಿಯವರ ಪತಿದೇವರ ಹೆಸರು ನಡ್ರಿ ಆಗ ಹೇಳ್ತೀನಿ ತಾಯಿಯವರ ನಿಮ್ಮ ಪತಿದೇವರ ಹೆಸರು ಹೇಳ್ಬಿಡ್ರಿ ಹೇಳ್ತೀನಿ ಕೇಳ್ರಮ್ಮ ಹೇಳಿ ಈ ಬತ್ತಿ ಉಂಡಿ ಸೀತಾಳ ಗಿಂಡಿ ಈ ಬತ್ತಿ ಉಂಡಿ ಸೀತಾಳ ಗಿಂಡಿ ಶಿವನ ಗತಿಗೆ ಮುಂದೆ ಕೊಟ್ಟು ಶಿವಪೂಜೆ ಮಾಡ್ಕೊತಾರ ನನ್ನ ಪತಿದೇವರ ಹೆಸರು ಬರಮದೇವರ ನೋಡ್ರಿ ಅಮ್ಮ ತಾಯಿಯವರು ನೋಡಿ ತಮ್ಮ ಪತಿದೇವರ ಹೆಸರು ಎಷ್ಟು ಚಂದಾಗಿ ಹೇಳಿರಲ್ಲ ನೀವು ಹೇಳ್ತೀರಿ ನೋಡ್ರಿ ನಿಮ್ಮ ಕಾರ್ಯಕಂಡತ್ತ ಬಾರಿಕಂಡತ್ತ ಒಟ್ಟ ಏನ್ ಹೇಳ್ತೀರಿ ನಿಮ್ಮ ನಡ್ರಿ ನೀನ್ ಚಂದ ಹೇಳಿದ್ ಬಿಡ ನೀನ ಅಮ್ಮರ ತೊಟ್ಟದ ಹಾಕೋ ಕಾರ್ಯಕ್ರಮ ಐತಿ ಮುಗ್ದಂಗಾತ್ರಿ ನಾವ್ ಹೋಗ್ಬರ್ತೀರಿ ತಾಯಣ್ಣ ಅಮ್ಮ ಹಾಗೆ ಹೋಗ್ಬೇಡಿ ಮನೆಯಲ್ಲಿ ಪಂಚಾಮೃತ ಅಡಿಗೆ ಇರ್ತದೆ ಊಟ ಮಾಡಕತ್ರಮ್ಮ ಬನ್ನಿರಮ್ಮ ಎಲ್ಲರೂ ಕೂಡ ಹೋಗೋಣ ಹಾಗೆ ನಡೀತಾ ಅಕ್ಕ ಹೋಗ್ರಿ ತೋರ್ಲ ಆಯ್ತು
ಏನು ಕೇಳ್ತಾರ ಬಹುಶಃ ಮಾತ್ರ ಸುಖವಾಗತೈತಿ ಸುಖವಾಗತೈತಿ. ಈ ಊರು ಒಳಗೆ ಒಂದು ಕೂಸು ಹುಟ್ಟೈತಿ. ಈ ಕೂಸಿನಿಂದ ಊರಿಗೆ ಕೆಡುಕು ಆಗುತ್ತೈತಿ. ಈ ಕೂಸಿನ ಊರ ಬಿಡಿಸಿ ಆಡಾಳಕ ಕಳಿಸಿದರೆ ಈ ಊರಿಗೆ ಒಳ್ಳೆಯದಾಗುತ್ತದೆ. ಹೇಳ್ರಿ ಗೌಡ, ಯಾರಾದ್ರು ಭವಿಷ್ಯವನ್ನು ಕೇಳ್ತೇಳ್ರಿ ಗೌಡ. ಬಹುಶಃ ಕೇಳ್ತೇವೆ ಬಾಬಾ. ಹತ್ತಿಯಲ್ಲಿ ಗಡ್ಡಿ ಹಾಕ್ರೆ ಹೇಳುತ್ತೇನೆ. ಏನ್ ಪಾಪ ಹುಡುಗಿ ಅಂದ್ರೆ ಬರೇ ಕಡ್ಡಿ ಕಡಿಸಿ ಬರೇ ಕಡ್ಡಿ ಹೇಳ್ತಾರಪ್ಪ. ನೋಡ ಹೇಳ್ಬಿಡು ಹುಡುಗ. ನೋಡ್ರ ಯಾವ ಪ್ರಶ್ನೆ ಇರೋದು ಹೇಳ್ರಿ. ನೋಡ್ಬಿಡು ಹುಡುಗ್ಯ, ಸಾಲಿ ಮಾತ್ರ ಭಾಳ ಸಾಲಿ ಕಲ್ತಿರಪ್ಪ ನಾನು. ಮತ್ ನಮ್ಮ ಊರಾಗ ನನ್ನ ಸಾಲಿ ಕಲ್ತವ್ರು ಯಾರು ಇಲ್ಲ. ನಮ್ಮ ಊರಾಗ ನನ್ನ ಸಾಲಿ ಕಲ್ತವ್ರು ಯಾರು ಇಲ್ಲ. ಮತ್ ಆ ಕಡೆ ಭಾಳ ಅರ್ಜಿ ಹಾಕಿನಿ. ಈ ಕಡೆ ಕಲಬುರ್ಗಿ, ಮುಳವಾಡ, ಮಸೂತಿ, ಕೂಡ್ಗಿ, ದೊಡ್ಡ ದೊಡ್ಡ ಪ್ಯಾಟಿಗೆ ಅರ್ಜಿ ಹಾಕಿನಿ. ಮತ್ತೆ ಯಾವಾಗ ನೋಡ್ರಿ ನೋಡಪ್ಪ ಹುಡುಗಿ ಅಂತ. ಹಾಗಾದ್ರೆ ನೋಡ್ರ ಹೇಳುತ್ತೇನೆ ಕೇಳ್ರಿ. ಹೇಳಪ್ಪ ಹೇಳ. ನೋಡಿ ನೋಡ್ರ, ಪೋಸ್ಟ್ದಾರ, ಜಮೀನುದಾರ, ಡಾಕ್ಟ್ರ, ವಕೀಲದಾರ, ಫೌಜಿದಾರ, ಮೆಣಸಿದಾರ ಇಂಥ ಕೆಲಸದ ಪೈಕಿ ಲಕ್ಷ ಲಕ್ಷ ಜನರ ಮೇಲೆ ದೊಡ್ಡ ಅಧಿಕಾರಿ ಸಾಹೇಬನ ನೌಕರಿ ಸಿಗುತ್ತದೆ. ಮತ್ತೇನು ಕೇಳಬೇಡ್ರಿ. ಹುಡುಗ ಚಲೋ ಅದಾವಪ್ಪ, ಜಾಯದಾವ ಬಿಡ್ಕಿ ಹುಡುಗ. ಏನ್ ಬಾ ಹುಡುಗ ನಮ್ದೇಟ ಬಹುಶಃ ಹೇಳ್ತೇನಪ್ಪ. ಹಾ, ನಿಮ್ಮದು ಯಾವ್ದು ಬರ್ನೇ ಇರೋದು ಹತ್ತಿಯಲ್ಲಿ ಕಡ್ಡಿ ಹಾಕ್ರೆ ಹೇಳ್ತೇನೆ. ಹಾ, ನಿಮ್ ಪರಿಚಯ ಯಾವ್ದು ಇರೋದು ಹೇಳ್ರಿ. ನೋಡ್ಬಿಡ್ಬೇಕ ಈ ವರ್ಷ ಒಕ್ಕಲ್ತನ ಮಾಡ್ಬೇಕಂತ ಮಾಡಿ ಏನ್ ಚಲೋ ಆಗ್ತದೆ ಇಲ್ಲ ನೋಡಪ್ಪ ಬಿಡ್ಬೇಕ. ಹಾಗಾದ್ರೆ ಅದನ್ನಾದ್ರೂ ನೋಡ್ತೀನಿ. ಹಾ ನೋಡಪ್ಪ. ನೋಡಿ ಗೌಡ, ಬಿಳಿ ಎತ್ತಿನ ಒಕ್ಕಲ್ತನದಿಂದ ಒಳ್ಳೆಯದಾಗುತ್ತದೆ. ಕೆಂಪು ಎತ್ತಿನ ಒಕ್ಕಲ್ತನದಿಂದ ಸಾಧಾರಣವಾಗಿ ತೋರ್ತದೆ. ಹಣ್ಣ ಬಣ್ಣ ಕರಿ ಎತ್ತಿನ ಒಕ್ಕಲ್ತನದಿಂದ ಕಾಸ್ತು ನಾಸ್ತು ತೋರ್ತದೆ. ಇದ್ರಾಗ ನೀವು ಬಿಳಿ ಎತ್ತಿನ ಒಕ್ಕಲ್ತನ ಮಾಡುವುದು ಉತ್ತಮಂದು ಹೊರಟಿದೆ. ಅಟ್ಟ ಮಾತಾಡ್ತಾ ಹುಡುಗಿ ಅಂಡ ಬಣ ಎತ್ತ ತಂದು ಒಕ್ಕಲ್ತನ ಮಾಡ ಚಲೋ ಯಾರು ಬೆಳಿ ಎತ್ತ ತಂದು ಕಿಲಾರಿ ತಂದು ತೊಂಬಂದು ಒಕ್ಕಲ್ತನ ಮಾಡ್ತೇವೆ ಹುಡುಗಿ. ಹಾಗಾದ್ರೆ ಹಾಗೆ ಮಾಡ್ರಿ. ಕಿಲಾರ ಹೊಡಿತಾರೆ ಮನಾಡ. ಏಪ್ಪ ಹುಡುಗಿಯ ನಮ್ದೇನು ಬಹುಶಃ ಹೇಳ್ತೇನ. ನಿಮ್ದು ಯಾವ ಪರಿಚಯ ಇರೋದು ಹತ್ತಿಯಲ್ಲಿ ಕಡ್ಡಿ ಹಾಕ್ರೆ ಹೇಳ್ತೇನೆ. ಏರ್ ಕಡಿ ಅದು ಬಡ್ಕೋತೀವ ಮರ ಏಸರಿ ಇರ್ತಂದಿ ಹಿಡಿ. ನಿಮ್ದು ಗೌಡ, ನಿಮ್ದು ಯಾವ್ದು ಪರಿಚಯ ಇರೋದು ಹೇಳಿ. ಬುಡ್ಬುಡಿಕೆ ಮಣಿ ಮಾತ್ರ ಭಾಳ ಕಡಿಸಿದೆ. ನಮ್ಮ ಊರಾಗ ಇಲ್ಲ ನಾನು ಮಣಿ ಅಂತ ಮಣಿ ಒಟ್ಟೆ ಹುಡುಕಿಯಾಗಿ ಸಿಗುದಿಲ್ಲ. ಆದ್ರೆ ಒಳಗೆ ಹೋದಲ್ಲಿ ಅಂದ್ರೆ ಒಟ್ಟು ಒಟ್ಟು ಅದು ಏನು ಸಮಸ್ಯೆ ಐತಿ ತಿಳಿಸಿ ಹೇಳಪ್ಪ. ಅಟ್ಟು ಹಾಗಾದ್ರೆ ಹೇಳ್ತೇನೆ. ಹೇಳಪ್ಪ. ನೋಡ್ರಿ ಗೌಡ, ನಿಮ್ಮ ಮನೆಯಲ್ಲಿ ಪಿಸಾಸಿ ಸಂಚಾರ ಮಾಡ್ತಾರೆ.
ಹಾಕಿದ ಹಾಗೆ ನುಂಗ್ತದ, ಬಟ್ಟಿದ ಮಣ್ಣಿ ತಿತ್ತದ, ಹುಟ್ಟಾಗಿನ ಗಟ್ಟಿ ತಿತ್ತದ. ಇದರತ್ತೆ ನಿಮ್ಮ ಮನೆಯ ಜನರಿಗೆಲ್ಲ ಕಾಡ್ತದ. ಇದಕ್ಕೆ ತಕ್ಕ ಶಾಂತಿ ಮಾಡಿದ್ರೆ ಒಳ್ಳೇದಾಗುತ್ತದೆ. ತಕ್ಷಣ ಅಂದ್ರೆ ಏನಿಲ್ಲ ಪಾಪ ಹುಡುಗ. ಹಾಗಾದ್ರಿ ಅದನ್ನಾದ್ರೂ ಹೋಗ್ತೀನಿ ಕೇಳ್ರಿ. ಹೇಳಪ್ಪ. ನೋಡ್ರಿ, 21 ನಿಂಬೆ ಹಣ್ಣ, 45 ಬಾಳೆಹಣ್ಣ, ಏ ಲೆಕ್ಕಾಡಿ ಮಾಡಿ ಲೆಕ್ಕಾಡಿ. 11 ತೆಂಗಿನಕಾಯಿ, 6 ಕೋಳಿ, 3 ಹುಂಜ, 2 ಮಣ ಅಕ್ಕಿ, 3 ಮಣ ಖಾರ, 7 ರಂಜುಡಿ ನೀರ, 1 ಮಣ ಎಣ್ಣೆ, 1,001 ರೂಪಾಯಿ ದಕ್ಷಿಣ. ಇಷ್ಟು ಎಲ್ಲ ಕೊಟ್ಟರೆ ನಿಮ್ಮ ಮನೆಗೆ ಒಳ್ಳೇದಾಗುತ್ತದೆ. ಬುಡ್ಬುಡಿಕೆ ಮೊದಲ ಸಾಲಾಗಿದ್ದ ಬಡ್ಡಿ ಕೊಟ್ಟು ಸಹಾಯಕತ್ತೀನಿ. ಮತ್ತೆ ನೀ ತೊಳೆನ ಕೇಳ್ಬಿಟ್ಟು ಒಬ್ಬರೇ. ನೋಡ್ರಿ ಗೌಡ್ರ, ಇಷ್ಟು ಎಲ್ಲ ಕೊಟ್ರೆ ನಿಮ್ಮ ಮನೆಗೆ ಒಳ್ಳೇದಾಗುತ್ತದೆ. ಆಯ್ತಾಯ್ತಪ್ಪ, ಕಮ್ಮ ಆಗದ ಕೊಡ್ತೀನಿ. ಮತ್ತೆ ಮಾಡಿ ಇದಿಟ್ಟು ಹೋಗ್ತೀನಿ. ಹುಡುಗರಿಗೆ ಅವತ್ತು ಉಪ್ಪನ್ ಮಾಡ್ತಾರೋ 4 ಮಣ ನೋಡಿ ಕೊಟ್ಬಿಡ್ರಿ. ಬಿಡ್ಬಿಡ್ಕ ಸೂರ್ಯನಿಗೆ ಒಂದು ಕನ್ಯಾ ಹೊಡಕೊಂಟು ಅವ್ರಿಗೆ ಏನು ಹೊರಾಕತ್ತ ನೋಡಪ್ಪ. ಹಾಗಾದ್ರೆ ಹೊತ್ತಿಗೆ ಕಡ್ಡಿ ಹಾಕಿ ಹೇಳ್ತೇನೆ. ಕಡ್ಡಿ ಹಾಕಬೇಕಪ್ಪ ಇದಕ್ಕೂ. ನೋಡ್ರಿ ಮುಖ್ಯಾರ, ಬಿಳುಪು ಕೆಂಪು ವರ್ಣದವಳು, ಚಿಕ್ಕವಳು, ಗಿಡ್ಡೂರವಳು, ರೂಪ ಲಕ್ಷಣಗಳಲ್ಲಿ ಒಳ್ಳೆಯವಳು, ಗಂಡನ ವಿಷಯದಲ್ಲಿ ಬಹಳ ಪ್ರೀತಿವಂತಳು ಮತ್ತು ಭಕ್ತಿವಂತಳು, ಅತ್ತಿ ಮಾವರಲ್ಲಿ ಬಹಳ ಪ್ರೀತಿವಂತಳು, ಪತಿವರ್ತ ಶಿರೋಮಣಿ. ಆಕಿ ಬರೇ ಹೆಣ್ಣು ಹಡಿಯೋಳು. ಇನ್ನು ಅಲ್ಲ ಅರ್ಥ ಮಾಡಿದ್ರು ಮರ. ಆಕಿಗೆ ಗಂಡಸಂತಾನು ಇರುವುದಿಲ್ಲ. ಇದ್ರ ಮ್ಯಾಲೆ ನಿಮ್ ಇಷ್ಟ. ಬಿಟ್ಟರೆ ಚಲೋ ಆಗತ್ತಪ್ಪ ಈ ಮಾತಿನ ಹಂಗಾರ. ಹಾ ಮುಗಿದ್ರಪ್ಪ, ನಿಮಗೆ ಕೇಳೋ ಪ್ರಶ್ನೆಗಳು. ಮುಗಿದಪ್ಪ ಹುಡುಗ ಮುಗಿದ. ಹೋಗ್ತೀನಿ, ನಿಮಗೊಂದು ಗುರ್ತ ಹೇಳ್ತೀನಿ. ಏನ್ ಹುಡುಗ ಏನ್ ಹೇಳ್ತಿ ಗೊತ್ತಾ? ಹೇಳ. ಇದೇ ಊರಲ್ಲಿ ಒಂದು ಒಳ್ಳೆ ದೇಶಕ್ಕದ. ಏನಪ್ಪ ಏನ್ ಹುಡುಗಿಕೆ ಏನ ಒಳ್ಳೆ ದೇಶ ಹೋಗ ಹೇಳತ್ತಲ್ರಪ್ಪ. ಏನಪ್ಪ ಹುಡುಗಿಕೆ ಮತ್ತದ ಏಸಿಂದ ಹೋಗತ್ತೆ ಹೇಳ. ಇನ್ನು 3 ದಿನದ ಸರ್ವರ್ಗೆಲ್ಲ ಗೊತ್ತಾಗುತ್ತದೆ. ಅಲ್ವ ನಿಮ್ಮ ಮಲ್ಲ ಪುಡಿಗಳಿಗೆ ಬಹುಶ ಕೇಳಿ ಎಲ್ಲಿ ಕೇಳ್ತಿಲ್ಲ ಮಾಡಿಸಿಕೊಂಡೆ. ಕೇಳಿದ್ರಿ ಏನ್ ಚಲೋ ಆಕೈತಿ ಕೇಳಪ್ಪ. ಮತ್ ಬುಡ್ಬುಡಿಕೆ ಏನ ಹೇಳಕತ್ತ ಮತ್ತೇನ ನಾನು ಬುಡ್ಬುಡಿಕೆ ಮಾತು ಬಿಡ್ತಾರ ನಮ್ಮ ದರ್ಶನ ಕೊಟ್ಟು ಹೋಗಿ ಬಾಂಗ್ಲೋರಿ. ಈಗೇನು ಕೂಡ ಹೋಗ್ಬಾರ ನಿನಗ. ಮತ್ತ ನಾವು ಚಲೋ ರೀ ಮತ್ ಮುಂದಿನ ಬರ್ತಾರ. ಅವ ತುಂಬಾ ಹಾಯ್ ಮಾಡೋದು ಗಂಟೆ ಬಿದ್ದಿರಪ್ಪ ನಮ್ಮ ಸುತ್ತ. ಓ ಸಾಂಬ ನಾನು ಕಾಡು ಕಂಟಕ ಹೇಳ್ತೀನಿ. ಯಾರಾದ್ರೂ ಕಂದನ ಬಲ ಕೇಳ್ತೀರ ನಮ್ಮ ತಾಯಿ? ಕೇಳಪ್ಪ ಕೇಳು ಹೇಳ ನನ್ನ ಕಂದನ ಬಲವನ್ನು. ಹಾಗಾದ್ರೆ ಕುಳಿತುವಮ್ಮ ಹೇಳುತ್ತೇನೆ. ಯಾವುದಿಲ್ಲ ಹೊತ್ತಿಗೆ ಕಡ್ಡಿ ಹಾಕಮ್ಮ ಹೇಳುತ್ತೇನೆ. ಸಲ ಹೇಳಿರೋದು ಚೆನ್ನಾಗಿ ಹೇಳಪ್ಪ. ನೋಡಮ್ಮ ತಾಯಿ, ನಿಮ್ಮ ಕಂದನಿಂದ
ತಂದೆ ತಾಯಿಗೆ ಒಳ್ಳೆಯದಿಲ್ಲ, ಅಣ್ಣ ತಮ್ಮಗೂ ಒಳ್ಳೆಯದಿಲ್ಲ, ಅಕ್ಕ ತಂಗಿಗೆ ಒಳ್ಳೆಯದಿಲ್ಲ, ಆಯಿ ಮುಖ್ಯಗೂ ಒಳ್ಳೆಯದಿಲ್ಲ, ಯಾವುದಕ್ಕೂ ಒಳ್ಳೆಯದಿಲ್ಲಮ್ಮ ಈ ಕೂಸು. ಇನ್ನೂ 2 ಸಲ ಕಟ್ಟಿಯಾಕಮ್ಮ ಹೇಳುತ್ತೇನೆ. ಈ ಸಲ ಹೇಳಿರೋದು ಚೆನ್ನಾಗಿ ಹೇಳಪ್ಪ ಜ್ಯೋತಿಷ್ಕರಣ್ಣ. ನೋಡಮ್ಮ ತಾಯಿ, ಈ ಕಂದನಿಂದ ಮಂದಿ ಮಕ್ಕಳಿಗೆ ಒಳ್ಳೆಯದಿಲ್ಲ, ಬಂಧು ಬಳಗಕ್ಕೂ ಒಳ್ಳೆಯದಿಲ್ಲ, ಭಾಗ್ಯಕ್ಕೂ ಒಳ್ಳೆಯದಿಲ್ಲ, ಭೂಮಿ ಸೀಮೆಗೆ ಒಳ್ಳೆಯದಿಲ್ಲ, ಯಾವುದಕ್ಕೂ ಒಳ್ಳೆಯದಿಲ್ಲಮ್ಮ ಈ ಕೂಸು. ಏನಪ್ಪ ಯಾವಾಗೂ ಒಳ್ಳೆಯದಿಲ್ಲವೇ? ದೈವವೇ, ಇದೇನು ಕಠಿಣ ಪ್ರಸಂಗ ಬಂದ ಒದಗಿತ್ತಲ್ಲಪ್ಪ. ಹೌದಮ್ಮ ತಾಯಿ, ಇನ್ನೊಂದು ಸಲ ಕಟ್ಟಿಯಾಕಮ್ಮ ಹೇಳುತ್ತೇನೆ. ನಿಜವಾದ ಮಾತ್ರ ಅನುಮಾನ ಇಲ್ಲದೆ ಸಮರ್ಥದಿಂದ ಹೇಳಪ್ಪ. ಹಾಗಾದ್ರೆ ಹೇಳೇನಮ್ಮ ತಾಯಿ. ನೋಡಮ್ಮ ತಾಯಿ, ಏನು ಹೇಳಮ್ಮ, ಕೂಸು ಹುಟ್ಟಿದ ಮೂರ್ತು ಬಹಳ ಕೆಟ್ಟದಿದೆ, ಎಲ್ಲರಿಗೂ ಕೆಟ್ಟದಿರೋದು, ಅನಿಷ್ಟ ಆಗಿ ಹುಟ್ಟಿ ಬಂದಂತೆ ತೋರ್ತದೆ ಈ ಕೂಸು. ಏನಪ್ಪ ಈ ಅನಿಷ್ಟವನ್ನು ಯಾವ ಪ್ರಕಾರ ತೋಟ ಮಾಡಿ ಪರಿಹರಿಸಬೇಕು? ಚೆನ್ನಾಗಿ ಹೇಳಪ್ಪ ಜ್ಯೋತಿಷ್ಕರಣ್ಣ. ಹಾಗಾದ್ರೆ ಹೇಳುವೇನಮ್ಮ ತಾಯಿ, ಏನು ಹೇಳಮ್ಮ, ಈ ಕೂಸು ಹುಟ್ಟಿದ ಮೂರ್ತು ಬಹಳ ಕೆಟ್ಟದಿದೆ, ಅನಿಷ್ಟ ಆಗಿ ಹುಟ್ಟಿ ಬಂದಂತೆ ತೋರ್ತದೆ ಈ ಕೂಸು. ಏನಪ್ಪ ಇದ್ದಂತ ಮಾತನ್ನ ಸಿದ್ಧಾಂತ ಮಾಡಿ ಹೇಳಿದರೆ ಸಿಟ್ಟ ಏಕೆ ಬರುವುದು? ಹೇಳಪ್ಪ ಜ್ಯೋತಿಷ್ಕರಣ್ಣ. ಹಾಗಾದ್ರೆ ಹೇಳುವೇನಮ್ಮ ತಾಯಿ, ಹೇಳ ಮೇಲೆ ಸಿಟ್ಟಬೇಡಮ್ಮ ತಾಯಿ. ಹಬ್ಬನೇ ನವರಾತ್ರಿಯಲ್ಲಿ, ಸಬ್ಬನೇ ಸರ್ರಾತ್ರಿಯಲ್ಲಿ ಈ ಕೂಸಿನ ಕಾಲ ಬಿಟ್ಟ ಬಂದ ಮಾತನ್ನೇ ಒಳ್ಳೆಯದಾಗುತ್ತದಮ್ಮ ತಾಯಿ. ಏನೋ ಬುದ್ಧಿಗೇರಿ ಬುಡುಬುಡಿಕೆ. ಏನು ದಾನ ಹೇಳಿದೆಯೋ, ಏನು ಧರ್ಮ ಹೇಳಿದೆಯೋ, ಏನು ಕರ್ಮ ಕ್ರಿಯಾದಿಗಳು ಹೇಳಿದೆಯೋ, ಒಟ್ಟಿಗೆ ನನ್ನ ಕಂದನ ಮುಖಾರ ನನಗೆ ಬಿಟ್ಟು ಬಂದು ಹೇಳುವುದಕ್ಕೆ ನಿನಗೆ ಕನಿಕರ ದಯಾಮಯವೇ ಹುಟ್ಟಲಿಲ್ಲವೇನೋ ಘಟಕ. ಮಾತು ಬುಡುತ್ತಾನ ಸುಳ್ಳನ್ನು ಹೇಳುತ್ತಿದ್ದರು ಹಿರಿಯರು. ಪಾಪಿಯಲ್ಲಿ ಒಂದ ಜನಸೇನೆಗ ನಿಲ್ಲಬೇಡ ನಡೆ ಹಚ್ಚಿಗೆ. ದೇವರು ಮಾತಾಯಿ, ಸ್ವಲ್ಪ ದಾನಾದಿಗಳು ಹೋಗುತ್ತೇನೆ. ಹಿಡಿಯಪ್ಪ ದಾನವನ್ನು ನಡೆ ಇಲ್ಲಿಂದ. ಗುರುಬಲ ಶಿವಬಲ, ಭೂಮಿ ದಶ ಸೀಮೆ ದಶ, ಒಂದು ಗಜದಶ, ಪುತ್ರನ ದಶ, ಹೆಣ್ಣು ದಶ, ಸರ್ವ ಕಾರ್ಯಗಳ ದಶ. ಯಾರಾದರೂ ಪುತ್ರನ ಜ್ಯೋತಿಷ ಕೇಳ್ತೀರ ನಮ್ಮ ಪಂಚಾಂಗ. ಏನಪ್ಪ ಫಲ ಭವಿಷ್ಯ ಪುತ್ರ ಫಲ ಭವಿಷ್ಯ ಪುತ್ರ ಭವಿಷ್ಯ ಏನಿರುವುದು ಚೆನ್ನಾಗಿ ಹೇಳಪ್ಪ. ಕುಳಿತುಕೋ ಮಾತಾಯಿ, ನಿನಗೆ ಕನ್ನಡ ಬಲ ಆದರೂ ಹೇಳುತ್ತೇನೆ. ಕಾಂಚನಾದರೂ ಇಟ್ಟಿದ್ದೇನೆ, ಏನಿರುವುದು ಚೆನ್ನಾಗಿ ಹೇಳಪ್ಪ. ನೋಡಮ್ಮ ಮಾತಾಯಿ, ಕನಕ ರಾಶಿ 4ನೇ ಗುರು, 2ನೇ ಶನಿ, 7.5 ಪೀಡೆ ಇರುವುದು, ಕೆಟ್ಟ ಫಲವು ಸಂಪೂರ್ಣ ತೋರ್ತದೆ. ಒಂದು ತಿಂಗಳಲ್ಲಿ ನಿಮ್ಮ ಅಣ್ಣನ ಮರಣ ಇದೇ ಮಾತಾಯಿ. ಏನಪ್ಪ ಒಂದೇ ತಿಂಗಳಲ್ಲಿ ನನ್ನ ಮರಳಾಗುವುದು ಮಾತು ಸತ್ಯನಪ್ಪ, ಹೌದು ತಾಯಿ, ಒಂದು ತಿಂಗಳಲ್ಲಿ ನಿಮ್ಮ ಅಣ್ಣನ ಮರಣ ಸತ್ಯವನ್ನು ಹೇಳುವ ಮಾತಾಯಿ. ಇದಕ್ಕೆಲ್ಲ ನಿಮ್ಮ ಪುತ್ರನ ಹುಟ್ಟಿದ ನಕ್ಷತ್ರ ಕಾರಣಮ್ಮ ತಾಯಿ. ಅಯ್ಯೋ ಶಿವ ಶಿವ, ಎಂತ ದುಷ್ಟ
ಏನಪ್ಪ ನಮ್ಮಣ್ಣಂದು ಮರಣ ತಪ್ಪುದು ಸತ್ಯವೆಂದರೆ ತೆಗೆದುಕೊಳ್ಳಪ್ಪ ಕೊಡುವೆನು ವಚನ. ಬಿಟ್ಟು ಬಂದ್ರೆ ಮಾತ್ರ ನಿಮ್ಮ ಅಣ್ಣನವನ್ನ ತೆಪ್ಪೋದ ಮಾತಾಯಿ. ಅದಕ್ಕಾಗಿ ಈ ಕೂಸಿನ ದಾನವರು ನನಗೆ ಕೊಟ್ಟು ಕೊಡುತ್ತಾಯಿ. ಶಿವ ಶಿವ, ಇನ್ನೇನು ಗತಿ ಮಾಡದೆ ಎಂತ ದುಷ್ಟ ಪುತ್ರನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ. ನೀನು ಹೇಳಿತು ಆ ಬುಡುಗಡಿಕೆ ಹೇಳಿತು ಒಂದೇ ಆಯ್ತು. ನನ್ನ ಪ್ರಾಣ ಮಂದಿರಲ್ಲಿ ಇಂಥ ಕೂಸಿನಾದರೆ ಮತ್ತೆ ಕಾಣಬಹುದಪ್ಪ, ಕಾಣಬಹುದು. ಚತುರ ನನ್ನನಿಗೆ ಮರಣವಾದರೆ ದೊರೆಯುವುದು ದುರ್ಲಾಭ. ನಮ್ಮ ಮನೆಯಲ್ಲಿ ದಲಿತರಿರುತ್ತಾರೆ, ಅವರನ್ನು ಕಳಿಸುತ್ತೀನಿ ತಾಯಿ. ತೊಟ್ಟೆಲ್ಲವನ್ನು ಶೃಂಗಾರ ಮಾಡಿ ಒರೆಸಿಕೊಳಿಸುತ್ತಾಯಿ. ನಾ ಬರುತ್ತೇನೆ. ಏನಪ್ಪ ನಾನು ಒಡವಿ ಬಂದರ ಬೆಳ್ಳಿ ರೊಕ್ಕವನ್ನು ಬೇಕಂತೇಳಿ ನಾನು ಕೇಳಿಲ್ಲಪ್ಪ. ಜ್ಯೋತಿಷಿಗಾರ 9 ತಿಂಗಳ ಎತ್ತು ಹೊತ್ತು ಅದ ಮರಿದು ಕೊಡೋದಾದ್ರೆ ನಾನು ಕೊಡ್ತಿದ್ದಿಲ್ಲಪ್ಪ, ಕೊಡ್ತಿದ್ದಿಲ್ಲ. ಜ್ಯೋತಿಷಿಗಾರ ಕೂಸಿನ ಪಡಲಿಕ್ಕಂದ್ರೆ ನನ್ನ ಮರಣ ಆಗುದು. ವಸನ ಕೊಟ್ಟ ಭ್ರಷ್ಟನಾಗುವಲ್ಲ ಸುರಮಣಿ ಕೊನೆಯ ಕಂದನಪ್ಪ. ಕೆಲಸವನ್ನು ಮಾಡಿಕೊಂಡು ಬಂದರೆ ನಿಮಗೆ ಬೇಡಿಕೆಯನ್ನು ಕೊಡ್ತೇನೆ. ಆಗಲ್ರಿ ಅವ್ರ ಕೆಲಸ ಮಾಡ್ಕೊಂಡ್ ಬರ್ತೆ ಮತ್ತೆ ಬಂದಿದ ಮತ್ತೆ ಕೊಡ ಅಂತೀರಿ. ಏನ್ರಿ ಬೇಡಿಕೆಯನ್ನು ಕೊಡ್ತೇನೆ. ಹಾ, ಕೆಲಸವನ್ನು ಸಾಧಿಸಿಕೊಂಡು ಬರಬೇಕು. ಆದ್ರೆ ಕೆಲಸ ಮಾಡ್ಕೊಂಡು ಬರ್ತೇನೆ. ನಡಿ ಮನೆ ನೋಡಿ ನೋಡಿ ಸರಮ್ಮ, ನೋಡಿ ನೋಡಿದ್ರೆ ಕಲ್ಲ ಕಳಿಸಿಬಿಡ್ತೀನಿ. ಯವ್ವ ತಾಯಿ ಯಾರಿರೋ ಮನೆಯೊಳಗೆ? ಯಾರಪ್ಪ ಹೊರಗೆ ಬಂದು ಹೋದ್ರವರು? ನಾವು ರೈತರ ತಾಯಿ. ನೀವು ಬಂದ ಕಾಲ ಏನಿರೋದಪ್ಪ ದೈತೆ. ನಿಮ್ಮ ಕಂದನನ್ನು ಅರಣ್ಯಕ್ಕೆ ಬಿಟ್ಟ ಮಾತೇಳಿ ಆ ಜ್ಯೋತಿಷ್ಗಾರ ಕಳಿಸಿದ ತಾಯಿ. ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇವ ನೋಡು ತಾಯಿ. ಆಯ್ತಪ್ಪ ದೈತರಿ, ಕಂದನ ಕಟ್ಟಿಲವನ್ನು ತಯಾರ ಮಾಡು. ಏನಪ್ಪ ಆಗಲಿ ತಾಯಿ, ತಯಾರಾಗಿ ಮಾಡಿ ಹೊರಗಿನ. ಅರಸು ಮಾತೆ ಶುಕ್ಲ ಪಕ್ಷದ ಚಂದ್ರನಂತೆ ಹೊಳೆಯುವ ಕನ್ನನನ್ನು ಕಾಡಾರಣ್ಯಕ್ಕೆ ಕಳಿಸಲು ಈ ಕೂಸು ಮಾಡಿದ ತಪ್ಪೇನಿರುವುದು ತಾಯೇ? ಯವ್ವ ತಾಯಿ, ಈ ಎಳೆಯ ಬಾಳೆಯ ಸುಳಿಯಂತೆ ಇರುವ ಈ ಚಲವಾದ ಕಂದನನ್ನು ಕಾಡಾರಣ್ಯಕ್ಕೆ ಬಿಟ್ಟು ಬರಲು ಕಾರಣವೇನು ತಾಯಿ? ಕಾರಣವೇನು? ಏನು ಹೇಳಲಪ್ಪ ದೈತರೆ? ಈ ಪುತ್ರ ಆಶೆಯಿಂದ ನನ್ನಣ್ಣನಿಗೆ ಮರಣ ಸಂಭವಿಸಿದೆ. ನನ್ನ ಕಂದನನ್ನು ಆರರಿಗೆ ಬಿಟ್ಟ ಬಂದರೆ ನನ್ನನ್ನು ಮರಣ ತಪ್ಪು
ಹೇಳೇ ಮಲ್ಯ ಕೇಳಿದೆ ಅಂಗಡಿಗೆ ಹೇಸಿಗಿಲ್ಲ, ಕರಳಿಗೆ ನಾಚಿಗಿಲ್ಲ, ಕೊಲೆಗಾರನಿಗೆ ಕರುಣೆ ಇಲ್ಲ. ಸಂಬಳ ಕೊಟ್ಟು ನಾವು ಯಾವ ಕೆಲಸಕ್ಕೂ ಹೇಸುವುದಿಲ್ಲ. ಅದಕ್ಕಾಗಿ ದೇವರನ್ನು ನಮ್ಮನ್ನು ಹುಟ್ಟಿಸಿದ್ದಾನೆ. ಹೌದು ಹೌದೇ ಮಲ್ಯ, ನೀ ಹೇಳೋದು ನಿಜ ಐತಿ. ಪಾಪ ಪುಣ್ಯ ಮಾಡಿ ನಮ್ಗೆ ಯಾಕೆ ಬೇಕ್ರೆ ಅಡ್ಸಿಕೊಂಡ ಕೈ ತುಂಬ ಸಂಬಳ ಸಿಕ್ಕ್ರ ಸಾಕ ಮಗ ಅಂತ ಕೆಲಸ ನೂರು ಮಾಡು ಮಗ 100. ಇದೇ ಕಲ್ಯಾ ಇದು ಹೊತ್ತನ್ನು ಗೆಳೆಯಲು ಬೇಡ, ತೊಟ್ಟಿಲನ್ನು ಹೊತ್ತುಕೋ ಹೋಗೋಣ. ಹೌದು ಹೌದ್ರಿ ಮಲ್ಯ, ಹಿಂದೆ ಮುಂದೆ ನೋಡಿದ್ರೆ ಹಾ ಬೇಗ ನಡಿ. ಹಾ ಹೊತ್ತು ಮಗನ ತೊಟ್ಲ ಏನಪ್ಪ ಪುತ್ರ ಶಿವನವರ ವೀರನಿಂದ ಜನಸೀನನ ವಂಚಿತರವರು ಕಪ್ಪಿಸಿ ಹಿಂದೆ ಕಾಂತರಕ್ಕೆ ತರಲು ಏನಪ್ಪ, ಎಲ್ಲ ಕಾಂತರಕ್ಕೆ ತರಲಿಲ್ಲ. ನಿನ್ನದಲ್ಲಿ ನಾನು ಧರಣಿಯಲ್ಲಿ ಹೇಗೆ ಶಿವಸನೆ ಕಂದ, ಹೇಗೆ ಶಿವಸನೆ ಅಖಂಡ ಪರ್ವತದ ಭಾರವನ್ನು ಸಹಿಸಲಾರೆಂಬುವೇ ಸಹಿಸಲಾರೆ. ಮಲ್ಯ ಹೇಳ ಕಲ್ಯಾ, ನಡೆ ಮಗ ಎತ್ತರ ತೊಟ್ಲ ಮಗನ ಎತ್ತು ನಡೆ ಕಲ್ಯಾ, ಬಾರಿ ಮಲ್ಯ. ನಡೆ. ಮಲ್ಯ ಮಗ ತೊಟ್ಟದಲ್ಲಿ ಖುಷಿ ನಿಂತ್ರಿ ಕೆಳಗಡೆ ಇಲ್ಲ ಲೇ ಕಲ್ಯಾ, ಬಿಟ್ಟಾರೆ ಕಲ್ಯಾ ಹಸಿಗಾಡ. ಮೊದಲ ನೀ ಹೇಳೋ ಹಸಿಗಂಡ ನೀ ಯಾವ್ದೇನೆ ಐತಿ ಮಲ್ಯ ನೋಡಾಕ ಮಗನ ತೊಟ್ಟಿ ಹಿಡ್ಕೊಂಡ್ರಿ ಹೌದೇ ಕಲ್ಯಾ, ತೊಟ್ಟಲ ಕೂಸ ಸೋಟೆ ಐತಿ ಮಗನ. ನಾವು ಗೌಡ ಮಗ ನನ್ನ ಹತ್ತಿಂದ ಕೋಣ ಹೇಳಿ ಇಟ್ಟು ಕೂಸಿನ ತೊಟ್ಟೆ ಎತ್ತು ಮಗನ ಮುತ್ಯ ನಡತಾನ ನೋಡಿ ಹಸಿಗಾಡ ಹಿಂದಿನ ಎಲ್ಲಿಟ್ಟಿದೆ ಕಲ್ಯಾ. ಮಲ್ಯ ಹೇಳ ಮಗನ ಅವನು ತಿಂದ ಕಂಟೆ ಆಗಿಟ್ಟಿಲ್ಲ ಕಂಟೆ ಮನೆ ಅಡಿಸ್ಕೊಂಡ ಮಲ್ಯ ಮಾರೇಶ್ವರ ಕಚ್ಚಿಡಿಬೇಕು ಮಗನ. ಮಲ್ಯ ಏನು ಅಣ್ಣ ಏನ್ ಚೀಟಿ ಮಾಡಿ ಚೀಟಿ ಮಾಡ ತೊಟ್ಲ ಮಲ್ಯ ಹಿಂಗಾರಿ ಕೆಲಸ ಆಗಲಿ ಹಚ್ಕೊಂಡ ಹಾ ನಾ ಹಚ್ಚಿ ಕಡೆ ಬರ್ತೀನಿ. ಏ ಇವೇನು ಕೇಳ್ದ ಮಾಡಿದ ಬಾರ ಹುಚ್ಚಿ ಬಿಡು ಬಾ ಸುಮ್ ಬಾನಿ ಮಲ್ಯ ನೀನು ಕಿವಿ ಸರಿ ಕೇಳ ನೀನು ಅಲ್ಲಿ ಹೆಚ್ಚಿ ಕಡೆ ಹೋಗ್ತಾ ಅಂತೀನಿ ಹುಚ್ಚಿ ಬಿಡು ಬಾತ್ಯ ನೀನು ಹೆಂಗ ಕಡೆ ಅಡಿಬಿಟ್ಟು ಮಾಡ್ತಾರೆ ಮಗನ ನೀನು ಮಲ್ಯ ಈಗ ನಾಳೆ ಕೆಲಸ ಒಂದು ಶಿಸ್ತಾಗ ತೆಗಿಂದೆ ಊಟ ವಯಸ್ಸು ತೆಗಿಂದೆ ಮಲ್ಯ ಬಾ ಮಾಲ್ಯ ಒಂದು ಕುಡಿ ಮಾಲ್ಯ ಈ ಸರ ಗಚ್ಚಿಡ್ಲೆ ಮಗ ಸರಿ ಎತ್ತೆತ್ತು
ಹೆಂಗಾರ ಕೆಲಸ ಹೋಗ್ಲಿ ಆ ಕುಶಲ ತಾಯಿ ಹೊದ್ರ ಬಿಡಿ ಹೊರಸ್ಬಿಡಿ ಹಾ ಹೊದ್ರೆ ಬಿಡ ಯಾವ ತಾಯಿ ಯಾಕಪ್ಪ ರೈತರೇ? ನಿಮ್ಮ ಬಾಲಕನ ತೊಟ್ಟಿಲನ್ನು ಎಷ್ಟು ಪ್ರಯತ್ನ ಪಟ್ಟು ಎತ್ತಿದರು ಭೂಮಿಯನ್ನು ಬಿಟ್ಟು ಒಂದು ಬಟ್ಟು ಸಹಿತ ಹೇಳುವುದು ಅಂದ ಮೇಲೆ ಈ ಕಾರ್ಯ ಸರ್ವತ ನಮ್ಮಿಂದ ಆಗುದಿಲ್ಲ ತಾಯಿ ಆಗುದಿಲ್ಲ. ಏನಪ್ಪ? ಕೈಯಿಂದ ಏನಪ್ಪ ಮಗು ನನ್ನ ಕೈಯಿಂದ ನನ್ನ ಆಶೀರ್ವಾದ ಬೇಕೇನಪ್ಪ ಕಂದ ಮಗು ನನ್ನ ಆಶೀರ್ವಾದ ಬೇಕೇನಪ್ಪ ಅಳದಿರು